ಓಂಕಾರವನ್ನು ಮಾಡೋಣ. ಓ ಪ್ರಾರ್ಥನೆಯನ್ನು ಮಾಡೋಣ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮೋಕ್ಷಯಮಾಮೃತಾ. ಓಂ ಸಹನಾವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಎರಡು ಕೈಗಳ ಮೇಲೆ ತಗೊಂಡ್ರೆ ಕೈಗಳನ್ನ ಜೋರಾಗಿ ಉಜ್ಜಿ ಆ ಬಿಸಿಯನ್ನ ನಿಧಾನವಾಗಿ ಕಣ್ಣಿಗೆ ಈ ಸ್ವಲ್ಪ ಮ್ಯೂಸಿಕ್ನೊಂದಿಗೆ ಮಾಡೋಣ. ಮತ್ತು ಎಲ್ಲರೂ ಯಾರ್ಯಾರ ಈ ಜಾಗಿಂಗ್ ಮಾಡಿದ್ರ ತೊಂದರೆ ಅನಿಸುತ್ತೆ ಅವ್ರು ಯಾರ ಕೈ ಏನಾರ ತೊಂದರೆ ಇತ್ತಂದ್ರೆ ಅವ್ರಿಗೆ ಕೈಕ ನೋವಾಗಿತ್ತಂದ್ರೆ ಅವ್ರಿಗೆ ಬೇರೆ ಔಷಧ ನನ್ನ ಕಡೆ ಔಷಧ ಕೊಡ್ತೀವಿ ನಾವು. ಯಾರಿಗೆ ತ್ರಾಸ ಆಗಿದ್ದಾರೆ ಅದೇ ಹೇಳ್ರಿ. ಸ್ವಲ್ಪ
रंग दे बसंती चोला, मेरा रंग दे बसंती चोला, मेरा रंग दे बसंती चोला, मेरा रंग दे बसंती चोला। ನಿಧಾನ ಮಾಡಿ ಖುಷಿ ಮಾಡಿ ಕೈಗಳನ್ನ ಕಾಲುಗಳನ್ನ ಮೊಣಕಾಲುಗಳನ್ನ ಸಲ್ಲಿಸು. ಬಹಳ ತ್ರಾಸ ಬರಲ್ಲ. ಖುಷಿಯಾಗಿ ಮಾಡೋದು, ಆನಂದವಾಗಿ ಮಾಡೋದು, ಇಷ್ಟಪಟ್ಟು ಮಾಡೋದು, ಕಷ್ಟಪಟ್ಟು ಮಾಡಲ್ಲ. ಆಮೇಲೆ ಕೈಯಲ್ಲಿ ಅಲ್ಲಿ ಇನ್ನೊಂದಾಗಿ ಮಾಡಿ, ಈ ಕಡೆ ಬರೋದು ಇನ್ನೊಂದಾಗಿ ಗಡ್ಡಿ ಹೋಗಿ ಸ್ವಲ್ಪ ಜ್ಞಾನ ಬರೀ, ಜ್ಞಾನಕ್ಕೂ ಬರೀ. ಈ ಕಡೆ ನಾಳೆಗೆ ಈಗ ಜ್ಞಾನ ಬರೀ, ಕಡೆ ಈ ಕಡೆ ಮಾಡಿ. ಈ ಕಡೆ ಈ ಕಡೆ ಹಿಂಗೆ ಸರ್, ಹಿಂಗೆ ಹಾಕಿ ಚೇಂಜ್. ಆಮೇಲೆ ನಿಧಾನ ಯಾರಿಗೆ ಗೊತ್ತಾಗ್ತದೆ. ಆಮೇಲೆ ನಿಮ್ಮ ಇಷ್ಟ ಈ ಕ್ಯಾಂಡಿಡೇಟ್ ಈಗ ಚೇರ್ ಮ್ಯಾಕ್ ಕುಂತಾಗ ಮಾಡೋದು. No. No. ಆಮೇಲೆ ಕಾಲನ್ನು ಈ ರೀತಿ ಆಗಿದೆ. ಕೈಗಳು ನಿಂತ್ಕೊಂಡು ನಿಧಾನವಾಗಿ ಯಾರಿಗೆ ನೋಡಿ ಅವ್ರು ಮಾಡಿ, ಯಾರಿಗೆ ವಯಸ್ಸನ್ನು ಅವರು ಅವರಷ್ಟ ಸ್ವಲ್ಪ ಮಾಡಿ. ಆಮೇಲೆ ಎರಡು ಕಾಲಗಳು ಈ ಊರಿ ಈ ಕಡೆ ಮಾಡಿ ಈ ಕಡೆ ಹಾಕ್ತಾರೆ. ಹಾ ಈಗ ನಿಧಾನವಾಗಿ ಸೈನ್ ಮಾಡಿ ಕೋಣ ಆಮೇಲೆ ಪಾದಹಸ್ತಾಸನ. ಈ ಕೈಗಳೇನು ಒಂದು ಎರಡು ಮೂರು ನಾಲ್ಕು ಮಾಡ್ಬೇಕು. ಈ ತೋಳು ಹಿಂಗ ಹಿಂಗ ಮಾಡಂಗಿಲ್ಲ. ಹಿಂಗ್ ಮಾಡಿ. ಆಮೇಲೆ ಒಂದ ಕಡೆ ಆಗಲಿ ಎಲ್ಲರೂ
ಅದನ್ನ ಗರಿ ಹಿಂಗೆ ಹಾ ಚಲ್ ಈಗ ಏನ್ ಮಾಡ್ರಿ ಈಗ ಹಿಂಗೆ एक एक अवन एक 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 अवन एक सुंदर में मुंदर को अवन हाँ ठीक है ठीक है एक्सरसाइज एडगड़े एक दो तीन चार नंसर एडगड़े एक दो तीन चार एक दो तीन चार ठीक है एक दो तीन चार एक दो तीन चार ಆಮೇಲೆ ಏನ್ ಮಾಡ್ರಿ ಇನ್ನ ಸ್ಪೀಡ್ ಮಾಡು ಹಾ ಆಮೇಲೆ ಮ್ಯೂಸಿಕ್ ಡ್ಯಾನ್ಸ್ ಮುಂದೆ ಬರ್ರಿ ಕೂತ್ಕೊಳ್ಳಿ ಹಾ ಸ್ವಲ್ಪ ತೋಟ ಏನಂತ ಈಗ ಮಾಡ್ರಿ ನಿಮಿಷ ಮಿಸ್ಟೇಕ್ ಜಾರಿ ಬರ್ಲಿಲ್ಲ Islam ಸಾಕು ಇಷ್ಟಾದ್ರೆ ನೋಡಿ ಎಲ್ಲರ ಫುಲ್ ಆರಾಮ ಎಲ್ಲ ಆಕ್ಟಿವ್ ಆಗಿಬಿಡ್ತೀರಿ ಈಗ ಬೆವರೆಲ್ಲ ಬಂದ್ಬಿಡ್ತೈತಿ ನೋಡ್ರಿ ಈಗ ಎಲ್ಲರೂ ಏನ್ ಮಾಡ್ರಿ ಒಂದ್ಸಲ ನಡೆದ ಮೇಲೆ ಕೈ ಇಡ್ರಿ ಮೂಗಿನ ದೀರ್ಘವಾಗಿ ಸ್ವಲ್ಪ ತಗೊಂಡು ದೀರ್ಘವಾಗಿ ಬಿಡ್ರಿ ದೀರ್ಘವಾಗಿ ಉಸಿರು ತಗೊಳ್ರಿ ದೀರ್ಘವಾಗಿ ಬಿಡ್ರಿ ಮೂಗಿನಿಂದ ಉಸಿರಾಡ್ರಿ ಬಾಯಿನಿಂದ ಉಸಿರಾಡ್ಬೇಕು ನಿಧಾನವಾಗಿ ನಿಮ್ಮ ಸಮಸ್ಥಿತಿಗೆ ಬರ್ರಿ ಮನಸ್ಸು ಶಾಂತವಾಗಿರಲಿ ಜಾಗಿಂಗ್ ಮಾಡಿನಿಂದ ಸ್ವಲ್ಪ ಶರೀರಕ್ಕೆ ಎಲ್ಲ ಅವಯವಗಳನ್ನ ಸಡಿಲಿಸಿರಿ ಈಗ ನೀವು ಹೆಂಗ್ ಬೇಕು ಹಂಗ ಶರೀರ ನಿಮ್ಗೆ ಸಾಥ್ ಕೊಡ್ಬೇಕು ಈಗ ಕಾಲುಗಳ ಮೇಲೆ ಈ ರೀತಿ ಹಿಡ್ರಿ ನಿಧಾನವಾಗಿ ಬಲಗಡೆ ತಿರುಗಿಸಿ ನಿಮ್ಮ ದೃಷ್ಟಿ ಎದುರುಗಡೆ ಇರ್ಬೇಕು
ಕಾಲ್ ಕಡೆ ನೋಡಬೇಡ, ನಿಮ್ಮ ಕಾಲು ನಿಮ್ಮ ಅಲ್ಲೇ ಅದಾವ, ಎಲ್ಲಿ ಹೋಗಿರ್ಬೋದ. ಭಾಳ ಮಂದಿ ಹಿಂಗೆ ಕಾಲು ನೋಡ್ತಾರೆ, ಅವೆಲ್ಲ ಎಲ್ಲಿ ಅದ ಇರ್ಲವ, ಎದುರುಗಡೆ ನೋಡ್ಬೇಕು. ರಿವರ್ಸ್ ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಾನೆ ನಾವು ಹುಡುಗ. ಹಿಂಗೆ ತಿರ್ಗಿಸ್ಬೇಕು ನೋಡು, ನೋಡ್ರಿ ಹೆಂಗೆ ತೆಗಿಪ. ಈ ಕ್ಯಾಪ್ ತೆಗಿಯೋದು, ಇದನ್ನು ಸ್ವೆಟರ್ ತೆಗಿ. ಒಳಗೆ ಬಂದಿ ರೂಮ್ನಾಗ ತೆಗಿ, ಸ್ವೆಟರ್ ತೆಗೀನ್ ಸ್ವೆಟರ್. ಈಗ ಹಿಂಗೆ ಪೂರ ತಿರುಗಿಸ್ರಿ. ಎಲ್ಲಿ ಇರ್ಬಿಟ್ಟು ಅವನ್ದಾಗ್ರೆ ಅವನು ಎಲ್ಲಿ ಪೂರ ರಿಟೇಟ್ ಮಾಡ್ರಿ. ಇಷ್ಟು ಡೈಲಿ ಯೋಗ, ಪ್ರಾಣಾಯಾಮ, ಧ್ಯಾನ ನೀವು ಮಾಡಿದ್ರಂದ್ರೆ ನಿಮ್ಗೆ ಯಾವ ರೋಗಗಳ ಸನಕ್ಕೆ ಬರೋದಿಲ್ಲ. ಯಾವ ಮೊಣಕಾಲು ಇಡೋದಿಲ್ಲ, ಕೈ ನೋವು ಆಗೋದಿಲ್ಲ, ಹೊಟ್ಟೆ ಬರೋದಿಲ್ಲ, ಬಜ್ಜು ಬರೋದಿಲ್ಲ, ಯಾವ ಸನಕ ಬರೋದಿಲ್ಲ, ಓಡಿ ಹೋಗ್ಬಿಡ್ತದೆ. ಈಗ ನಿಂತು ಮಾಡುವಂಥ ಆಸನಗಳನ್ನು ಮಾಡೋಣ. ಎಲ್ಲರೂ ಏನು ಮಾಡ್ರಿ, ನಿಂತು ಕೈಗಳು ಮೇಲ್ಮುಖವಾಗಿರಲಿ ಕೈಗಳು. ನೋಡಿ, ಭಾಳ ಮಂದಿಗೆ ಸ್ಟ್ರೋಕ್ ಹೊಡಿತಾವ. ಆಗಬಾರ್ದಂದ್ರೆ ಏನು ಮಾಡಬೇಕು, ಈ ಕೈಗಳನ್ನ ಮೇಲ್ಗಡೆ ಎತ್ತಬೇಕು, ನಿಮ್ಮ ದೃಷ್ಟಿ ಎದುರುಗಡೆ ಇರಬೇಕು. ಆಗ ಎರಡೂ ಕೈಗಳು ಕಿವಿಗ್ತಾ ಆಗಬೇಕು. ನಿಧಾನವಾಗಿ ಬಿಡ್ರಿ. ಈಗ ಪಾದಹಸ್ತಾಸನ ಮಾಡೋಣ. ಎರಡೂ ಕೈಗಳು ಈ ರೀತಿ ಸಮಸ್ಥಿತಿಯಲ್ಲಿರ್ರಿ. ಎರಡೂ ಕಾಲುಗಳು ಸಾಧ್ಯ ಆದಷ್ಟು ಕೂಡಿಸ್ರಿ. ಸ್ವಲ್ಪ ಸ್ವಲ್ಪ ಬಿಟ್ಟರು ನಡೀತೈತಿ. ರೂಢಿ ಇದ್ದವರು ಕಾಲು ಕೂಡಿಸ್ರಿ. ರೂಢಿ ಇಲ್ದವ್ರು ಏನು ಮಾಡ್ರಿ, ಎರಡೂ ಕಾಲುಗಳನ್ನ ಇದು ಸ್ವಲ್ಪ ಬಿಟ್ಟ ಅಂತರ ಇರಲಿ. ಕೈಗಳು ಸಮಾಂತರ ನೋಡ್ಕೊಳ್ರಿ. ಒಂದ್ಸಲ ನೀ ನೋಡಮ್ಮ, ಕೈ ಎತ್ತ, ನೀ ಎಚ್ಚದ ಮಾಡ್ಕೊ, ಎತ್ತ. ನಿಮ್ಮ ಭುಜದ ಸಮಾಂತರವಾಗಿರ್ಬೇಕು ನೋಡ್ರಿ. ಕೈಗಳು ಹೆಂಗಿರ್ಬೇಕು, ಭುಜ ಸಮಾಂತರ. ಪೂರ್ಣ ಎತ್ತರಿ. ಎಷ್ಟು ಸಾಧ್ಯಕ್ಕ ಮೇಲೆ ಎತ್ತರಿ, ಹಂಗ ಎತ್ತರಿ. ನಾವು ಇನ್ನೂ ಎತ್ತರಿ. ಯಾರೋ ಮೇಗ್ಲಿ ಜಗ್ಗ ಕಟ್ಟಾರ ತಿಳ್ಕೊಳ್ದು. ಸ್ವಲ್ಪ ಸೌಂಡ್ ಕಡಿಮೆ ಮಾಡ್ತಾರೆ ಅದರಲ್ಲಿ. ಆಮೇಲೆ ನನಗ ನಿಧಾನವಾಗಿ ಎರಡೂ ಕೈಗಳು ಪಾದದ ಹತ್ತಿರ ಬರಲಿ. ನಮ್ಮ ಹಣಿ ಮೊಣಕಾಲ ಹೆಚ್ಚಿರಬೇಕು. ಕಾಲುಗಳನ್ನು ಮಡಚಿರಬಾರ್ದು. ಎಷ್ಟು ಸಾಧ್ಯವಾದಷ್ಟು ಮಾಡಿ. ಇನ್ನು ಸೌಂಡ್ ಕಡಿಮೆ ಮಾಡಿಸಿ. ಸ್ವಲ್ಪ ಅವ್ರಿಗೆ ಕೇಳಿಸಿರಬಾರ್ದು ಅಷ್ಟು ಸೌಂಡ್. ಇನ್ನೂ ದೂರ ಇಡ್ರಿ, ಇನ್ನೂ ಸರ್. ನಾ ಹೇಳಿದವ್ರು ಕೇಳ್ಬೇಕ್ರೆ. ಈಗ ಅರ್ಧ ಚಕ್ರಾಸನ ಮಾಡೋಣ. ಎರಡೂ ಕೈಗಳು ನೆಲದ ಮೇಗಿರಲಿ. ನಿಮ್ಮ ಶಕ್ತಿ ಅನುಸಾರ ಯಾರಿಗೆ ಎಷ್ಟು ಬಗ್ಬೇಕಂತ ಅಷ್ಟ ಬಗ್ರಿ. ಈ ಕಾಲುಗಳು ನೇರವಾಗಿರ್ಬೇಕು. ಈ ನಡದನ್ನ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು ನೋಡ್ರಿ. ನಿಧಾನವಾಗಿ ಈ ರೀತಿ ಕೈಗಳಿರ್ಬೇಕು. ಅಂದಾಗ ಈ ರೀತಿ ಹಿಂಗಿರ್ಬೇಕು. ಇಷ್ಟ ಹಿಂಗೆ ಬಗ್ಗಿಸಿ ಹೋಗುತ್ತೆ, ನಿಧಾನವಾಗಿ ಹೋಗ್ಬೇಕು. ಬರ್ರಿ ಈಚೆ ಕಡೆ ಬರ್ರಿ. ಇಲ್ಲಂಜಿ ಬರ್ರಿ. ಹಿಂಗೆ ಹಾಸ್ರಿ. ಇಲ್ಲಿ ಮ್ಯಾಗ ಬರ್ರಿ. ಹಿಂಗೆ ಹಾಸ್ರಿ. ಅದು ನಿಮ್ಗೆ ಬೇಕಾದ್ರೆ ಕುರ್ಚಿ ಮೇಲೆ ಹಿಂಗೆ ಹಾಸ್ರಿ. ಹಿಂಗೆ ಕಾಂಡಿ ಕಡೆ ಈ ಕಡೆ ಮಾಡಿ ಹಾಸ್ರಿ. ಹಿಂಗೆ ಹಾಸ್ರಿ. ಈಗ ತೋಳ್ರಿ.
ವೃಕ್ಷಾಸನ ಮಾಡೋಣ. ಎಡಗಾಲನೆತ್ತಿ ಬಲ ತೊಡೆ ಮಾಡಬೇಕು. ಇದನ್ನ ನಿಧಾನವಾಗಿ ಮಾಡಬೇಕು. ರೂಢಿ ಇದ್ದವರು ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಮಾಡಿ. ಒಂದೇ ಸಲ ಬರೋದಿಲ್ಲ, ರೂಢಿ ಬೇಕಾಕತಿ. ಮೊದಲೇ ಹಿಂಗೆ ಇಷ್ಟು ಹಿಡ್ಕೋಬೇಕು. ಹಿಂಗೆ ಹಿಡ್ಕೋಬೇಕು. ಹಿಂಗೆ ಹಿಡಿದ ಬ್ಯಾಲೆನ್ಸ್ ಸಿಕ್ಕರೆ ಏನು ಮಾಡ್ಬೇಕ್ರಿ? ಇಲ್ಲಿ ಹಿಡ್ಕೋಬೇಕು ನೋಡಿ. ಆಮೇಲೆ ಕೈಗಳನ್ನ ಸ್ವಲ್ಪ ಅಗಲ ಮಾಡಿದ್ರೆ ಅಂದ್ರೆ ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತದೆ ನಿಮಗೆ. ಆಮೇಲೆ ನಿಧಾನವಾಗಿ ಎರಡು ಕೈಗಳನ್ನ ಕೂಡಿಸೋದು. ಎಷ್ಟು ಸದ್ಯಕ್ಕೆ ಮೇಲ್ಗಡೆ ಹಾಕೋದು. ಸೌಂಡ್ ಭಾಳ ಆಗೈತೆ ನೋಡಿ ಸರ್. ಸರ್ ಅಲ್ಲೇ ಸೌಂಡ್ ಆಗೈತೆ, ಅದು ಕಡಿಮೆ ಮಾಡಿ ಸೌಂಡ್. ವಿಸ್ರ. ಈಗ ಬಲಗಾಲನೆತ್ತಿ ಎಡತೊಡೆ ಮೇಲೆ ಇಡೋದು. ನಿಧಾನವಾಗಿ ಮಾಡೋದು. ಯಾರಿಗೆ ಮನಸ್ಸು ಏಕಾಗ್ರತೆ ಇರ್ತತಿ ಅವ್ರು ಚೆನ್ನಾಗಿ ಮಾಡ್ತಾರೆ. ಎಲ್ಲವೂ ನಮಗೆಲ್ಲ ರೋಗಗಳು ಬರೋದು 80% ಮಾನಸಿಕವಾಗಿ. ಹಿಮಾಲಯದೊಳಗ ಈ ಇದನ್ನ ಏನು ವೃಕ್ಷಾಸನ ಇದನ್ನ ಜಾಸ್ತಿ ಕಲಿಸ್ತಾರೆ. ಯಾವಾಗ ಫಸ್ಟ್ಗೆ ನಮ್ಗೆ ಇದು ಚೆನ್ನಾಗಿ ನಿಲ್ಲಾಕ ಬರಾಕ್ತದೆ ಅವಾಗ ಇವ್ರು ಯೋಗ ಕಲ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ಗೆ ಇದು ಹೆಚ್ಚೆಚ್ಚಿಗೆ ನಿಲ್ಲಬೇಕು. ಅಲ್ಲಿ 15 ನಿಮಿಷ, ಅರ್ಧ ತಾಸು, 2 ತಾಸು ಗಂಟೆ ನಿಲ್ಲಿಸ್ತಾರೆ. ಈಗ ಪಾರ್ಶ್ವಕೋನಾಸನ ಮಾಡೋಣ. ಇದನ್ನ BK ಅಯ್ಯಂಗಾರ್ ಅವರು ಭಾಳ ಚೆನ್ನಾಗಿ ಮಾಡ್ತಿದ್ರು. ನಾವು ಒಂದ್ಸಲ ಅವ್ರಿಗೆ ಬೆಳಗಾವಿಗೆ ಬಂದಿದ್ದರು. ಅವಾಗ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಅವ್ರು ಹೋಗಿದ್ದೇನೆ ಇಲ್ಲಿಂದ. ಭಾಳ ಚೆನ್ನಾಗಿ ಈ ಆಸನ ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರು. ಭಾಳ ದಪ್ಪ ಇದ್ರು. ಮತ್ತು ಅವ್ರದೆಲ್ಲ ಹೆಂಗಿತ್ತಂದ್ರೆ ಅವರ ಕೈಗಳನ್ನ ಇಷ್ಟಿತ್ತವ್ರು ಹಂಗಿದ್ರು. ಹಲೋ 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 ಅದು ಜಾಸ್ತಿ ಆಗ್ತದೆ. ಇದೇ ಇತ್ತು. ಹಲೋ 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 ಹಲೋ. ಇಲ್ಲಿ ಎಷ್ಟು ಆ ಕಡೆ ಮಾಡಿ ಸರ್, ಕುರ್ಚರ್ ಮೇಲೆ ಇಟ್ಟು ಸರ್, ಕುರ್ಚರ್ ಮೇಲೆ ಆ ಕಡೆ ತಿರುಗಿಸಿ ಇಟ್ಟಿಬಿಡಿ. ಹಾಂ ಹಾಂ. ಈಗ ಏನು ಮಾಡಬೇಕು? ಈ ರೀತಿ ಹಿಂಗಿರ್ಬೇಕು. ಈ ರೀತಿ ನೋಡ್ರಿ. ಈ ಕೈಯನ್ನು ಮುಳುಗು. ಇದ್ರ ಸೌಂಡ್ ಭಾಳ ಬಂದ್ ಮಾಡಿಬಿಡಿ ಸರ್. ನೀವು ಬಂದ ಮಾಡಿ ಬಂದ್ ಮಾಡಿಬಿಡಿ. ಈ ರೀತಿ ಕೈ ಹೋಗ್ಬೇಕು. ಕೈಯನ್ನು ಹಿಂಗೆ ತಗೋಬೇಕು. ಈ ರೀತಿ ತಗೋಬೇಕು ನೋಡಿ. ಕೈಗಳು ಹಿಂಗಿರ್ಬೇಕು. ಆಮೇಲೆ ನಾನು ನಿಧಾನವಾಗಿ ಹಿಂಗೆ ಮೇಲ್ಗಡೆ ಮಾಡಬೇಕು. ಮೇಲ್ಮುಖವಾಗಿ ಹೋಗ್ಬೇಕು. ಈ ರೀತಿ ಪೂರ್ಣವಾಗಿ ಹಿಂಗಿರಲಿ. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಎಲ್ಲರೂ ಒಂದ ಕಡೆ ಮಾಡ್ರಿ. ಆಮೇಲೆ ಹಿಂಗೆ ತಗೊಳ್ಳಿ. ಈ ರೀತಿ ಹನುಮಾನಾಸನ, ವೀರಭದ್ರಾಸನ. ಆಮೇಲೆ 2 ಕೈಗಳನ್ನು ಕೂಡಿಸಿ ಯಾರಿಗೆ ಎಷ್ಟು ಮಾಡಿ. ಭಾಳ ತ್ರಾಸ ಮಾಡ್ಕೊಂಡು ಮನೆಯಲ್ಲ. ಮತ್ತೆ ಕೈ ತಗೊಂಡು ನಿಧಾನ. ಈಗ ಬಲಗಡೆ
ಬಲಗಲ ಕಾಲು ಹಿಂಗಿರ್ಬೇಕು, ಈ ಕಾಲು ಈ ಕಡೆ ಇರ್ಬೇಕು. ಆಮೇಲೆ ಹಿಂಗೆ ತೋಡಿ, ಈ ಕೈಯಲ್ಲಿ ಹಿಂಗೆ ಎರಡಿಗೆ ಎಷ್ಟು ಕಟ್ ಮಾಡಿ ನಿಧಾನವಾಗಿ ಮಾಡಿ. ಎರಡೂ ಕೈಗಳು ಸಮಾಂತರವಾಗಿರ್ಬೇಕು. ನೋಡ್ರಿ, ನಮ್ಮ ದೃಷ್ಟಿ ಎಡಗೈ ಕಡೆ ಇರಬೇಕು. ಆಮೇಲೆ ನಿಧಾನವಾಗಿ ಮೇಲ್ ಮಾಡಿ ಇರ್ತಾರೆ ನೋಡ್ರಿ. ಇದು ಡೈಲಿ ಮಾಡೋದ್ರಿಂದ ಎದೆ ಅಗಲಾಗ್ತದೆ. ನೀವು ಪೊಲೀಸು ಮಿಲಿಟರಿಯಾಗಿ ಹೋಗ್ಬೇಕಂದ್ರೆ ಈ ಅದರ ಎದೆ ಚೆಸ್ಟ್ ಅಗಲಾಗ್ತದೆ. ಆಮೇಲೆ ನಿಧಾನವಾಗಿ ಮಾಡಿ ವೀರಭದ್ರಾಸನ. ಆಮೇಲೆ ಕೈಗಳನ್ನು ಹಿಂಗೆ ತೋಡ್ ಮೇಲ್ಗಡೆ ಹನುಮಾನಾಸನ. ಈಗ ನಿಮ್ಗೆ ಹೇಳಿಲ್ಲ, ನಿಧಾನವಾಗಿ ಎಡಗೈನ ಊರು ಯಾರಿಗೆ ಬರ್ತದೆ ಅವ್ರು ಮಾಡ್ರಿ, ಯಾರಿಗೆ ಬರಂಗಿಲ್ಲ ನೋಡ್ರಿ. ಈಗೇನು ಮಾಡೋದು, ಬಲಗೈ ನಿಮ್ಗೆ ಉಳುದು, ಈ ನಿಧಾನವಾಗಿ ಊರು ನಮ್ಮ ಶರೀರ ಎಷ್ಟೈತಿ ನೋಡ್ಕೊಂಡು ಬ್ಯಾಲೆನ್ಸ್ ಸಿಗ್ತೈತೆ ಕಲಿಬೇಕಾದ್ರೆ ಈ ರೀತಿ ಕಾಲ ಕೈಗಳನ್ನು ಸರಿಸೋದು ನಿಧಾನವಾಗಿ ಮಾಡ್ತಾ ಇರಬೇಕು. ನಮ್ಮ ದೃಷ್ಟಿ ಮೇಲ್ಗಡೆ ಇರಬೇಕು. ಮತ್ತೆ ಆಸನಗಳನ್ನು ಯಾವಾಗಲೂ ನಿಧಾನವಾಗಿ ಮಾಡಬೇಕು. ಈಗ ಬಲಗಾಲನ್ನು ತಿರುಗಿಸಲು ಬಲಗೈಯನ್ನ ಊರಬೇಕು. ಎಡಗಾಯ ಮತ್ತೆ ಎಡಗಾಲನ್ನ ನಿಮ್ಗೆ ಎಷ್ಟು ಸಾಧ್ಯಕತ್ತ ನಿಮ್ಮ ಶಕ್ತಿ ಅನುಸಾರ ಮಾಡಿ. ಎಷ್ಟು ನೀವು ಮಾಡಿದ್ರಂದ್ರೆ ಈ ಬೆನ್ನಿನ ನೋವುಗಳು ನಿವಾರಣೆ ಆಗ್ತದೆ, ಎದೆಯ ಭಾಗ ಅಗಲಾಗತ್ತೆ ಮತ್ತು ನಿಮ್ಮ ಹೊಟ್ಟೆ ಕಿಬ್ಬೊಟ್ಟೆ ಮತ್ತು ಚೆನ್ನಾಗಿ ಬ್ಯಾಲೆನ್ಸ್ ಸಿಗ್ತವೆ. ಇಷ್ಟು ಬಹಳಷ್ಟು ಇದರಿಂದ ಲಾಭಗಳದ. ಈಗ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಎಲ್ಲರೂ ಈ ರೀತಿ ಕೈಗಳು ಮುಗಿರಿ, ಕೈಗಳು ಎದೆ ಮೇಲಿರ್ಬೇಕು. ಹೃದಯ ಚಕ್ರದ ಮ್ಯಾಗ ನಮ್ಮ ಕೈಗಳಿರ್ಬೇಕು, ಇಲ್ಲಿ ಅಲ್ಲ, ಯಾವಾಗಲೂ ಹೀಗಿರ್ಬೇಕು. ನೋಡ್ರಿ, ಪರಮೇಶ್ವರ ಕೈ ಹಿಂಗೆ ಮುಕ್ಕೊಂಡು ಕೂತಿರ್ತಾನೆ, ಇಲ್ಲಿ ಇರುವುದು ಯಾರು ಹೀಗಿರ್ತೈತವ. ಓಂ ಮಿತ್ರಾಯ ನಮಃ. ಓಂ ರವೇ ನಮಃ. ಓಂ ಸೂರ್ಯಾಯ ನಮಃ. ಓಂ ಭಾನುವೇ ನಮಃ. ಓಂ ಖಗಾಯ ನಮಃ. ಓಂ ತೂಷ್ಣೇ ನಮಃ. ಓಂ ಹಿರಣ್ಯಗರ್ಭಾಯ ನಮಃ. ಓಂ ಮರಿಚೇ ನಮಃ. ಓಂ ಆದಿತ್ಯಾಯ ನಮಃ. ಓಂ ಸವಿತ್ರೇ ನಮಃ. ಓಂ ಅರ್ಕಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯ ನಮಃ. ವಿಶ್ರಾಮ. ಇನ್ನೊಂದ್ಸಲ ಏನ್ ಮಾಡೋಣ, ಈ ಸೂರ್ಯ ನಮಸ್ಕಾರವನ್ನ ಆಸನಗಳ ಹೆಸರನ್ನು ಹೇಳ್ತಾ
ಈಗ ನಾವು ಈ ಹಿಂದೆ ಏನು ಹೇಳಿದ್ವು, ಸೂರ್ಯ ನಮಸ್ಕಾರದ 12 ಮಂತ್ರಗಳ ಹೆಸರುಗಳನ್ನು ಹೇಳ್ತಾ ಮಾಡಿವು. ಈಗ ಆಸನಗಳ ಹೆಸರನ್ನು ಹೇಳ್ತಾ ಪ್ರಣಾಮ ಆಸನ, ಊರ್ಧ್ವಸ್ಥಾಸನ, ಪಾದಸ್ಥಾಸನ, ಹನಿಯನ್ನು ಹಚ್ಚಿರಿ, ಹಾಗೇ ಇರಿ. ದಕ್ಷಿಣ ಸ್ವಸಂಚಾಲನಾಸನ, ಪರ್ವತಾಸನ. ಆ ಹಿಂಬಡ್ ನೆಲಕತ್ಲಿ ನಿಮ್ಮ ದೃಷ್ಟಿ ಹೊಂಕಳ ಕಡೆ ಇರಿ, ನಾಭಿ ಕಡೆ. ಎರಡೂ ಹಿಂಬಡ ಚಕ್ರ ಮಾಡಿ ನೋಡೋದು. ಹಿಂಬಡ ಹತ್ರಿ ನೆಲಕ್ಕೆ, ಕೈಯಿಂದ ಒತ್ತಿರಿ. ನಿಮ್ ದೃಷ್ಟಿ ನಾಭಿ ನೋಡ್ಬೇಕು, ನಾಭಿ ಕಾಣ್ಬೇಕು, ನಿಮ್ಗೆ ಹೊಂಕಳ ಕಾಣ್ಬೇಕು. ಆಮೇಲೆ ಅಷ್ಟಾಂಗ ನಮನಾಸನ. ಈ ರೀತಿ ಇರ್ಬೇಕು ನೋಡ್ರಿ. ಗದ್ದ ಹತ್ತಬೇಕು, ಎರಡೂ ಕೈಗಳು ಊರಿರ್ಬೇಕು, ಪಟ್ಟಿ ಹಚ್ಚಿರಬಾರ್ದು. ಎರಡೂ ಕಾಲುಗಳು, ಎರಡೂ ಮೊಣಕಾಲುಗಳು, ಬಳ್ಳುಗಳು. ಭುಜಂಗಾಸನ ನೋಡಿ, ಕೈ ಹಿಂಗ್ಯಾಕ ಭುಜಂಗಾಸನ ಹಿಂಗ. ಹಾ, ಎರಡು ಕಾಲು ಕೂಡ್ಸ್ರಿ, ಎರಡು ಕಾಲು ಕೂಡ್ಸ್ರಿ, ಎರಡು ಕಾಲ ಹುಡುಗರು ಕಾಲು ಕೂಡ್ಸ್ರಿ, ಎರಡು ಕಾಲು ಕೂಡ್ಸ್ರಿ. ಹಾ, ಹಾಗೇ ಇರಿ. 1 ನಿಮಿಷ ನೋಡ್ರಿ, ಎಲ್ಲರೂ ಮಾತಾಡ್ಬೇಡ ಯಾರು, ಅಲ್ಲೇ ಬಾಜು ನೋಡಿ ಮಾತಾಡ. ಪರ್ವತಾಸನ, ವಾಮಸ್ವ ಸಂಚಾಲನಾಸನ, ಪಾದಸ್ಥಾಸನ, ಊರ್ಧ್ವಸ್ಥಾಸನ, ಪ್ರಣಾಮಾಸನ, ವಿಶ್ರಾಮ. ಈಗ ಕೈಗಳು ತೋಳ್ರಿ, ಸ್ವಲ್ಪ ಕಾಲುಗಳನ್ನ ಅಗಲ್ ಮಾಡಿ. ಹಾ, ಸ್ವಲ್ಪ ಈಗ ಕುತ್ತಿಗೆಯನ್ನು ಹಿಂಗಡ್ ತೋಳಿ, ಈಗ ಆರಾಮ್ ಮಾಡ್ರಿ, ಆರಾಮ್ ಮಾಡ್ರಿ. ಕುತ್ತಿಗೆ ಹಿಂದ್ಗಡೆ ಇರಿ, ಕಾಲುಗಳಾಗಲ್ಲ, ಸ್ವಲ್ಪ ಕಾಲುಗಳಾಗಲ್ಲ, ಆರಾಮ್ ರಿಲೀಫ್ ಆಗ್ರಿ. ವಿಶ್ರಾಮ್, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಅಂದ್ರೆ ಇದು ಇಂಗ್ಲಿಷ್ ಆಗ, ಕನ್ನಡದಲ್ಲಿ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು. ಶರೀರವನ್ನ ಸರಳಿಸೋದು. ಹಾ, ಈಗ ಬಿಡ್ರಿ. ಈಗ ಅಂಗಮರ್ದನೆ ಮಾಡೋಣ. ಸ್ವಲ್ಪ ಹಿಂಗೆ ತೋರಿ, ಎಡಗಾಲು ತೋಳ್ರಿ. ಹಾ, ಹಿಂಗೆ ತೋರಿ, ಹಿಂಗೆ ಕಾಲ ಮುಂದೆ ಮಾಡ್ರಿ. ಈಗ ಇದು ಹಿಂಗೆ ಹಿಚ್ಕೋತ ಹೋರಿ, ಸಾವಕಾಶ ಹಿಚ್ಚಕ್ರಿ. ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಕತಿ. ಹಿಂಗೆ ನೋಡಿ, ಹಿಂಗೆ ಮಾಡ್ಕೋತ ನಿಧಾನವಾಗಿ ಹಿಂಗೆ ನೋಡಿ. ಹಾ, ಹಿಂಗೆ ಹಿಚ್ಕೋರಿ, ಈ ರೀತಿ ತೋರಿ. ಹಾ, ಬರ್ರಿ, ಪೂರ್ಣ ಹಿಂಗೆ ನಿಧಾನವಾಗಿ ನಿಮ್ಮ ರಕ್ತ ಸಂಚಾರ ಹಾಕೋತ ಹೋಗತಿ. ಹಿಚ್ಚಿದ್ರಂಗ ಮುಂದೆ ಹೋಗತ್ತಾವ. ಆಗ ಹಿಂಗೆ ತೋಳು, ಇಲ್ಲಿ ತಗೋದು, ಮತ್ತಿಲ್ಲಿ ಹೋಗೋದು, ಮತ್ತೆ ಹಿಂಗೆ ಬರೋದು. ಈ ರೀತಿ ಇಲ್ಲಿ ತಂದ ಉಪ್ಪಸು ಬಂದ ಬಿಟ್ಟು ಹೋಗೋದು. ಇನ್ನೊಂದ್ಸಲ ತೋರಿ, ಈ ರೀತಿ ತೋರಿ, ಮತ್ತೆ ಪೂರ್ಣ ಹಿಚ್ಕೋತ ಹೋರಿ ನಿಧಾನವಾಗಿ. ಕಾಲುಗಳನ್ನ ಅಗದಿ ಆರಾಮ್ ಮುಂದೆ ಚಾಚ್ರಿ. ಕಾಲುಗಳನ್ನ ಭಾಳ ದೂರ ಹಿಂಗೆ ಹೆಚ್ಚಬೇಡ, ಇಷ್ಟು ಬೇಡ್ರಿ. ಹಾ, ಆಮೇಲೆ ಹಿಂಗೆ ತೋರಿ, ಮತ್ತೆ ಹಿಚ್ಕೋತ ಹೋರಿ. ನಿಮಗ ಪಾಪ ಕಾಲುಗಳು ಅವು ಎಲ್ಲ ನಡೆದಾಡಿ ಅವಕ್ಕೂ ಹಂಗ ಮಾಡ್ರಿ. ಮಾಡಿ ಪೂರ ಒಯ್ರಿ, ಹೇಳಿಲ್ಲ ಹಂಗ ಮಾಡಿ. ಇನ್ನ ಬಲಗಾಲ ತೋಡ್ರಿ, ಈ ರೀತಿ ತೋಡ್ರಿ. ಹಾ, ಪೂರ ತೋರಿ ಬರ್ರಿ. ನಿಧಾನವಾಗಿ ಹಿಂಗೆ ರೀತಿ ಚೋಟ್ ಹೋಗ್ರಿ. ನಿಮ್ಮ ಕಾಲುಗಳನ್ನ ಈ ರೀತಿ ಚೂಳೋದ್ರಿಂದ ಎಲ್ಲ ಅವಯವಗಳು ಸರಳಿಸೋತಾಕವು. ಅಂಗಮರ್ದನೆ ಅಂತ. ಆಮೇಲೆ ನಿಧಾನವಾಗಿ ಹಿಂಗೆ ಆಮೇಲೆ ಈ ತೋರಿ ಹಿಂಗೆ ಎಡಗೈ ಹಿಡಿರಿ, ಪೂರ್ತಿ ಹಿಚ್ಕೋತ ಹೋರಿ. ಹಿಂಗೆ
ನೋಡ್ರಿ ಹಿಂಗೆ ಹಿಚ್ಕೋತ ಹೋಗೋದು ಪೂರ್ ಹಿಚ್ಚಕ್ರಿ. ಯಾರಿಗೆ ಕೈ ನೋವು, ಈಗ ಕೆಲವೊಬ್ರಿಗೆ ಕೈ ಮ್ಯಾಗ ಎತ್ತಕ್ಕೆ ಬರಂಗಿಲ್ಲ ಅಂತ ಹೇಳ್ತಿರ್ತಾರಲ್ಲ, ಆಮೇಲೆ ಹಿಂಗೆ ನೋಡಿ, ಆಮೇಲೆ ಹಿಂಗೆ ತೋರಿ. ಹಿಂಗೆ ತಗೊಳ್ಳಿ. ಆಮೇಲೆ ಕೈಗಳು ಹಿಂಗೆ ತಗೊಳ್ಳಿ, ಪೂರ್ಣ ಹಿಂಗೆ ಪೂರ್ಣ ಹಿಚ್ಚಕ್ರಿ. ಪೂರ್ಣ ಹಿಂಗೆ ಹಿಚ್ಕೋಬೇಕು, ಏನಾಗಂಗಿಲ್ಲ. ಪೂರ್ಣ ಹಿಚ್ಚಕ್ರಿ, ಏನಾಗಂಗಿಲ್ಲ. ಅವೆಲ್ಲ ಹಿಚ್ಕೋದ್ರಿಂದ ಇದಾಗತ್ತೆ. ಈಗ ಏನು ಮಾಡ್ರಿ, ಹಣಿ ಮ್ಯಾಗ ಹಿಂಗೆ ಇಡ್ರಿ, ಪೂರ್ಣ ಹಿಚ್ಕೋತ ಹೋರಿ. ಈಗ ಪೂರ್ಣ ಹಿಂಗೆ ನೋಡ್ರಿ, ಆಮೇಲೆ ಹಿಂಗೆ ತೋರಿ ನೆತ್ತಿ ಮ್ಯಾಗ. ಆಮೇಲೆ ಹಿಂಗೆ ತಗೊಂಡ್ರಿ ಪೂರ್ತಿ ಮತ್ತಿಂದ ಕಣ್ಣುಗಳನ್ನು ಬರ್ರಿ, ಮತ್ತೆ ಹಿಂಗೆ ಬರ್ರಿ, ಹಿಂಗೆ ನೋಡಿ ಈ ರೀತಿ ಹಿಂಗೆ ಬರ್ರಿ. ಮತ್ತೆ ಇನ್ನೊಂದು ಸ್ವಲ್ಪ ತೋರಿ, ಪೂರ್ಣ ಹಿಂಗೆ ತೋರಿ, ಪೂರ್ ಹಿಚ್ಚಕ್ರಿ. ಪೂರ್ಣ ಏನಾಗಂಗಿಲ್ಲ. ಮೊದಲ ಕಟಿಂಗ್ ಮಾಡಿಸ್ಬೇಕಾರೆ ಎಣ್ಣೆ ಹಚ್ಚಿ ತಿಕ್ತಿದ್ರು. ಹಳ್ಳಿ ಒಳಗೆ ಮನೆ ಒಳಗೆ ಇರ್ತಿದ್ರ ಆಗ. ನಾವಿಗೆ ಅವರೆಲ್ಲ ಬಂದು ಮಾಡ್ತಿದ್ರ, ಎಣ್ಣೆ ಹಚ್ಚಿ ಹಿಂಗೆಲ್ಲ ಮಾಡಿಸ್ತಿದ್ರು ಅವು. ಈಗ ಏನ್ ಮಾಡ್ರಿ, ಕೈಗಳನ್ನು ಹಿಂಗೆ ತೋರಿ. ಈಗ ಏನ್ ಮಾಡ್ಬೇಕು, ಹಿಂಗೆ ಹಿಡೀರಿ. ಹಿಂಗೆ ಹಿಡಿದ್ರೆ ನೋಡ್ರಿ, ಕುತ್ತಿಗೆ ಕೈಯಿಂದ ಹಿಂದೆ ಒತ್ತೋದು, ಕುತ್ತಿಗೆಯಿಂದ ಮುಂದೆ ಒತ್ತೋದು. ಹಿಂಗೆ ಒತ್ತರಿ ಪೂರ್ಣ ತೋರಿ. ಲೂಸ್ ಬಿಡು ಒತ್ತದು, ಹಿಂಗೆ ಕೈಲೇ ಒತ್ತದ ಮುಂದೆ, ಕುತ್ತಿಗೆ ಒತ್ತದು. ಕುತ್ತಿಗೆದಿಂದ ಏನ್ ಮಾಡೋದು, ಮುಂದೆ ಒತ್ತದು. ಇವ್ರದ್ದು ದಿಕ್ಕಿ ಎರಡು ಇವ್ರ ದಿಕ್ಕಿಗೆ. ಈ ಹಿಂದೆ ತಗೋರಿ. ಈ ಹಿಂದೆ ನೋಡ್ರಿ, ಇದನ್ನು ಹಿಂಗ, ಅದು ಉಲ್ಟಾ. ಕುತ್ತಿಗೆದಿಂದ ಹಿಂದೆ ಒತ್ತದು ನೋಡ್ರಿ. ನಿಮ್ಮ ನರನಾಡಿಗಳೊಳಗ ಎಷ್ಟೋ ಮಂದಿಗೆ ಸ್ಪಂಡಾಲಿಸಿಸ್ ಆಗ್ತಿರ್ತದೆ. ಇವು ಮಾಡೋದ್ರಿಂದ ಈ ಭಾಗ ನೇರವಾಗಿ ಆಕತಿ, ಅಲ್ಲೆಲ್ಲ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಆಕತಿ. ಹಿಂಗೆ ಒತ್ತಬೇಕು, ಪೂರ್ಣ ಒತ್ತರಿ. ಆಮೇಲೆ ಹಿಂಗೆ ತಗೋರಿ. ಈ ಕೈಲಿ ಈ ಕಡೆ ಒತ್ತುದು, ಕುತ್ತಿಗೆದಿಂದ ಈ ಕಡೆ ಒತ್ತುದು ನೋಡ್ರಿ. ಲೂಸ್ ಬಿಡೋದು ಒತ್ತುದು ನೋಡ್ರಿ. ಹಂಗೆ ಕರ್ಕರ್ ಅನ್ಬೇಕು, ಸಪ್ಪಳು ಬರ್ಬೇಕಿಲ್ಲ. ಒತ್ತರಿ ನೋಡ್ರಿ, ಯಾರಿಗೆ ಬರ್ತಾವ, ಪೂರ್ಣ ಒತ್ತರಿ. ಒಂದ್ 2-3 ಸಲ ಒತ್ತರಿ. ಈ ಕಡೆ ತಗೊಳ್ಳಿ, ತಗೋರಿ. ಈಗೇನ ಕೈಗಳನ್ನ ಹಿಂಗೆ ಹಿಡ್ಕೋರಿ, ಪೂರ್ಣ ಎತ್ತರಿ. ಈಗ ಜಗ್ರಿ ನೋಡ್ರಿ ಕೈನೂ ಹೆಂಗೆ ಬರ್ತಾವ. ಕಣ್ಣು ಮುಚ್ಚಿ ನೋಡ್ರಿ. ನಿಮ್ಮ ಶರೀರದ ನೋವುಗಳಿಗೆ ಗಮನಿಸಿ, ಬಿಗಿತವನ್ನು ಗಮನಿಸಿ. ಈ ಕಡೆ ತಗೋರಿ, ಪೂರಿ ಜಗ್ರಿಗೆ ಏನಾಗಂಗಿಲ್ಲ. ಜಗ್ರಿ ಕೈಲಿಂದ. ಮತ್ತೆ ಇನ್ನೊಂದು ಸಲ ತಗೋರಿ, ಎತ್ತರಿ. ಈಗ ಕಾಲುಗಳನ್ನ ಸ್ವಲ್ಪ ನೋಡಿ. ನಿನ್ನೆ ಮೊನ್ನೆ ಮೇಡಮ್ ಅವ್ರು ಮಾಡಿಸಿದ್ರಲ್ಲ, ಹೆಂಗ ಈ ರೀತಿ ಕಾಲುಗಳನ್ನ ತೋರಿ. ಹಿಂಗೆ ಇಡ್ರಿ, ಹಿಂಗೆ ತೋರಿ, ಹಿಂಗೆ ಮಾಡ್ರಿ, ತೋರಿ. ಬರ್ರಿ ಪೂರ್ಣ ಎದಿಗೆ ತಾನ ಬರ್ಬೇಕಾದ. ಹಿಂಗೆ ನೋಡ್ರಿ, ಯಾರಿಗೆ ಬರ್ತದೆ ನೋಡ್ರಿ, ಹಿಂಗೆ ಮಾಡ್ರಿ. ಯಾರಿಗೆ ಬರ್ತದೆ, ಕೈ ಬಿಟ್ಟು ಮಾಡಿ. ವೆರಿ ಗುಡ್. ಯಾರಿಗೆ ಕೈಯಾಗ ಶಕ್ತಿ ಇರಲಿಲ್ಲ ಅಂದ್ರೆ ಬರೋದಿಲ್ಲ. ಅದಕ್ಕೆ ಶಕ್ತಿ ಬರ್ಬೇಕು, ನಾವು ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಇಲ್ಲಿ ತಗೋರಿ. ಅದಕ್ಕೆ ಏನ್ ಮಾಡ್ರಿ, ನಿಧಾನ ಹಿಂಗೆ ತಗೋರಿ. ಯಾರಿಗೆ ಬರೋದು ಏನ್ ಮಾಡಬೇಕು, ಹಿಂಗೆ ತಗೋ ಒತ್ತು, ಹಿಂಗೆ ಎದೆ ಹಚ್ಚೋದು. ಪಾಪನೇ ಆಡಿಸ್ತಿರಲ್ಲ ಹಂಗ. ಈಗ ಹಿಂಗೆ ಕೈ ತಗೊಳ್ಳಿ, ಹಿಂಗೆ ಹಿಡೀರಿ. ಎಲ್ಲರೂ ಖುಷಿ ಆಡಿಸ್ತಿರಲ್ಲ. ಸಣ್ಣ ಮಗು ಅವಕ್ಕ ಏನೋ ಕೂತಿರೋದಿಲ್ಲ. ಸಾವಕಾಶ ಎತ್ಕೊಳ್ರಿ, ಎತ್ತಿರ್ತಾರಲ್ಲ, ಇನ್ನೂ ಕುತ್ತಿಗೆ ಪೂರ್ತಿ ಬೈದಾಗಿರಲ್ಲ. ಹಿಂಗೆ ಮಾಡೋದು. ಈಗ ಅದಕ್ಕೊಂದು ಒಂದೆಲ್ಲೋ ಇವೊಂದು ಹಾಡ ಹೇಳ್ಕೋತ ಹೋಗೋಣ್ರಿ. ಹಂಗ ನೀವು ಮಾಡಿಸ್ರಿ, ತೋರ್ ನೋಡೋನು. ಹಿಂಗನ್ರಿ, ನಾ ಹಾಡ ಹೇಳ್ತೀನಿ ಹಂಗನ್ರಿ. ಏನತ್ತ ಮಾಡ್ರಿ ಎಲ್ಲರು. ಲಾಲಿ ಲಾಲಿ ಸುಕುಮಾರ ಅನ್ರಿ. ಲಾಲಿ ಮುದ್ದು ಬಂಗಾರ, ಲಾಲಿ ಲಾಲಿ ಸುಕುಮಾರ,
ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿಗೆ ನೆಮ್ಮದಿಗೆ ಕಂದ ನೀನೇ ಆಧಾರ ಅಮ್ಮನ ಬಾಳಿಗೆ ಅಮ್ಮನ ಬಾಳಿಗೆ ನೆಮ್ಮದಿಗೆ ಕಂದ ನೀನೇ ಆಧಾರ. ಇಲ್ಲಿ ಕಾಲ್ ಚೇಂಜ್ ಮಾಡಿ, ಈ ಕಡೆ ಕಾಲ್ ಚೇಂಜ್ ಮಾಡಿ. ಅಮ್ಮನ ಇದೇನು ಲಾಲಿ ಲಾಲಿ ಸುಕುಮಾರ ಮಾಡ್ರಿ. ಲಾಲಿ ಮುದ್ದು ಬಂಗಾರ ಅಮ್ಮನ ಬಾಳಿಗೆ ನೆಮ್ಮದಿಗೆ ಕಂದ ನೀನೇ ಆಧಾರ. ಈಗೇನ್ ಮಾಡ್ರಿ, ಇದಕ್ಕೂ ಮುದ್ದು ಕೊಡ್ರಿ. ಖುಷಿಗೆ ಮುದ್ದು ಕೊಡ್ತೀರಿ ಅಂದ್ರೆ ಹಂಗ ನಿಮ್ ಕಾಲಿಗೆ ಮುದ್ದು ಕೊಟ್ರಂದ್ರ ಅದ ಕಾಲ್ ಅಂತತಿ ನಿಮ್ ನೋಡ್ರಿ. ನಾಳೆಗೆ ಇವತ್ತು ನೋಡ್ರಿ ಹೆಂಗ್ ಕಾಲು ಓಡಾಡ್ತೈತಿ. ಇಷ್ಟು ಮಾಡ್ರಿ ನೋಡ್ರಿ, ಅದಕ್ಕೂ ಮುದ್ದು ಕೊಡ್ರಿ. ನಾಳೆ ನಿಮ್ಮೆಲ್ಲ ಕಾಲಾಗಲಿ ಹಗರ್ ಆಗಿಬಿಡ್ತಾವ. ಹೆಂಗ್ ಬೇಕ ಹಂಗ ಓಡಾಡ್ತೀರಿ. ಹಾ ನೋಡಿ, ಈ ಕಾಲಾಗಲ್ಲ ನೋಡಿ, ಅವಕ್ಕಿಷ್ಟೆಲ್ಲ ಪ್ರೀತಿ ಮಾಡಿದ್ರೆ ಅಂದ್ರ ಅವಕ್ಕೂ ನಡದ್ ಎಷ್ಟಾರ ಅಡ್ಡಾಡ್ಸುದ್ರಿ ಅವಕ್ಕ. ಪಾಪ ನೀ ಎದ್ದು ಕುಂಡಿರ್ತಾವು, ಹೇಳಂದ್ರೆ ಹೇಳ್ತಾವು. ಮತ್ತ ಅವಕ್ ಹುರುಪ್ ಕೊಡ್ಬೇಕಲ್ಲ, ಹುರುಪ್ ಕೊಡ್ಬೇಕಾರ ಇವನ್ ಮಾಡ್ರಿ. ಸ್ವಲ್ಪ ಏನ್ ಮಾಡ್ರಿ, ಎರಡೂ ಕಾಲುಗಳನ್ನ ತೋರಿ ಈ ರೀತಿ ಬಡ್ರಿ ಬಿಡ್ರಿ. ಸ್ವಲ್ಪ ಅಡ್ಯಾಡ್ಸ್ರಿ. ಬಾಳ ಮಂದಿಗೆ ಕಾಲುಗಳು ತೊಂದರೆ ಇರ್ತಾವ, ಹೇಳಕ್ ಬರುದಿಲ್ಲ, ಕುಂದ್ರಾಕ್ ಬರುದಿಲ್ಲ. ಅದಕ್ಕೆ ಹಲವಾರು ಕಾರಣಗಳು. ವೇಟ್ ಜಾಸ್ತಿ ಆಗಿರ್ತೈತಿ. ಮಾತಾಡ್ಬೇಡ್ರು, ಮಾತಾಡ್ಬೇಡ, ಮುಂದ್ ಕೂತೀರಿ ನೀವು, ಇಲ್ಲಿ ಸುಮ್ಕೊಂಡ್ರಿ. ಮಾತಾಡಂಗಿಲ್ಲ ಯಾರು. ನೀವು ಮಾತಾಡೋರಿದ್ರ ಮೈಕ್ ಕೊಡ್ತೀನಿ ಇಲ್ಲಿ, ಅಂದ್ರೆ ಚಂದ ಆಕತಿ, ನಿಮ್ನು ಕೇಳ್ತಾರ. ಈ ಕಡೆ ಸರಿ, ಕಡೆ ಮಾತಾಡಂಗಿಲ್ಲ ಏನು. ಇಲ್ಲೇ ದೇವ್ರ ಗುಡಿ ಬಂದಿರ್ತೀರಿ. ಯೋಗ ಅಂದ್ರ ಇಲ್ಲಿ ಅಗದಿ ಭಕ್ತಿಯಿಂದ ಶ್ರದ್ಧೆಯಿಂದ ಬರ್ಬೇಕು ಯೋಗಕ್ಕೆ. ಆಮೇಲೆ ಎರಡು ಕಾಲುಗಳನ್ನ ಕೂಡಿಸ್ರಿ, ಸ್ವಲ್ಪ ಕಾಲುಗಳನ್ನ ಹಿಂಗ್ ಮಾಡಿ, ಆಮೇಲೆ ರೊಟೇಟ್ ಮಾಡಿ, ಪೂರ್ಣ ತಿರುಗಿಸ್ರಿ. ಈ ಮೊಣಕಾಲ ನೋವುಗಳಿದ್ದವ್ರಿಗೆ ಇದನ್ನ ಡೈಲಿ ಮಾಡ್ತಾ ಇದ್ರಂದ್ರ ನೀವು ಈ ಇದ್ರ ಮ್ಯಾಗ ಕಟ್ಟಿ ಮ್ಯಾಗ ಕೂತ ಕಾಲುಗಳನ್ನ ಈ ರೀತಿ ಅಳಜಾಡ್ಸೋತ ಕೂತ್ರಂದ್ರ ನೀವು ಒಟ್ಟ ಕಾಲು ನೋವು ಬರೋಲ್ಲ. ಭಾಳ ಮಂದಿಗೆ ಹೇಳಕ್ ಬರೋಲ್ಲ, ಕುಂಡ್ರಾಕ್ ಬರೋಲ್ಲ, ಕಾಲು ಹಿಡಿದ ಅವ್ರು ಹೇಳ್ತಾರಲ್ಲ. ನೀವು ದಿವಸ ಹಿಂಗ್ ಮಾಡ್ರಿ, ಅಲ್ಲ ಕಾಲು ಹಿಡಿದಿಲ್ಲ, ಕೈನೂ ಹಿಡಿದಿಲ್ಲ, ಪೂರ್ಣ ಮಾಡ್ರಿ, ಹಿಂಗ್ ಮಾಡ್ತಾ ಇರ್ಬೇಕು. ಆಮೇಲೆ ಎರಡು ಪಾದಗಳು ಹಿಂದೆ ಮುಂದೆ ಮಾಡೋದು. ಇದನ್ನ ಮಾಡೋದ್ರಿಂದ ಈ ಶರೀರ ಈ ನರಗಳೆಲ್ಲ ಸಡಿಲ್ಗೊಳ್ತಾವ ನೋಡ್ರಿ. ಹಿಂಗ ಪೂರ್ಣ ಹಿಂಗ್ ಮಾಡ್ಬೇಕು, ನಿಧಾನವಾಗಿ ಮಾಡ್ಬೇಕು. ಆಸನಗಳನ್ನ ನಿಧಾನವಾಗಿ ಕಲಿಬೇಕು. ಆಮೇಲೆ ಬಲಗಳು ಹಿಂಗ್ ಮಾಡ್ತೀರಿ. ಆಮೇಲೆ ಬಟರ್ಫ್ಲೈ ಮಾಡ್ರಿ, ತೋರಿ ಹಿಂಗ ಎಲ್ಲರೂ. ಪೂರ್ ಹಿಂಗ್ ಮಾಡ್ರಿ. ಮಾತಾಡ್ಬೇಡು, ನೀ ಅಲ್ಲಿ ಹೋಗು, ಬಳಿ ಮಾತಾಡಕತ್ತಾನ. ನೀ ಅಲ್ಲಿ ಹೋಗು ಅಂದ್ರೆ ಅವ್ನು ಜೋಡಿಸ, ನೀ ಅಲ್ಲಿ ಹೋಗು. ಈಗ ಮಾಡ್ಸೋದು, ಈಗ ಮತ್ತೆ ಆಸನಗಳು ಮಾಡ್ಸೋದು ಹೇಳ್ರಿ. ದೀಪಕ್ಕ ಎಲ್ಲೇ ಐತಿ ಅಕ್ಕ, ಮಾತರಿ ದೀಪಕ್ಕ ಇಲ್ಲೇ ನೋಡು ಅಕ್ಕ. ಜಗನ್ನಾಥ ನೀನೇ ವಿಡಿಯೋ ಮಾಡಿದ್ದೆ, ಆ ಟೈಪ್ ಮಾಡ್ದ ನೀನ್ ಭಾಳ ಚೆನ್ನಾಗಿತ್ತು. ಹಾಡ ಹಾಕಿ ಮಾಡಿ ಎಲ್ಲ ಹುಡುಗರು ಪಕ್ಕ ಇಲ್ಲೇ ನೋಡುವ ಪಕ್ಕ ಹಾರಿ ಹೊಯ್ಯುವ ಈಗ ತೋರಿ ಎಲ್ಲರೂ ವಕ್ರಾಸನಕ್ಕೆ ಬನ್ನಿ. ತೋರಿ ಎಲ್ಲರೂ ವಕ್ರಾಸನ ಮಾಡಿ. ಕೆಳಗಾಲ ಎಡಗೈ ತೋರಿ. ಯಾವ ಆಸನ
ಇದನ್ನ ಈ ಕೈ ಎತ್ತರಿ ಹಿಂಗೆಲ್ಲವರು ಬಲಗಾಲನ್ನ ಮಡಚಿರಿ ನೋಡ್ರಿ ಎಲ್ಲರೂ. ಬಲಗಾಲ ಮಡಚುದು, ಎಡಗೈಯನ್ನು ಮೇಲೆ ಮಾಡೋದು ನೋಡಿ. ಈಗ ನೋಡ್ಕೊಳ್ರಿ, ಅದನ್ನ ಏನ್ ಮಾಡೋದು, ಎಡಗೈ ತಗೊಂಡ್ರಿಲ್ಲ ಅದನ್ನ ಹಿಂಗೆ ತಗೊಳ್ ನೋಡಿ, ಹಿಂಗೆ ಇದನ್ನ ಇಲ್ಲಿ ತಗೊಳ್. ಯಾರಿಗೆ ಎಷ್ಟಾಗತ್ತೆ ಅಷ್ಟು ಮಾಡ್ರಿ. ಆಮೇಲೆ ನಿಧಾನವಾಗಿ ಬಲಗಡೆ ತಿರುಗೋದು. ವೆರಿ ಗುಡ್, ಚೆನ್ನಾಗಿ ಮಾಡ್ತಮ್ಮ. ಆ ಕಡೆ ನೋಡ್ರಿ, ಕಡೆ. ಹಾ, ವಿಶಾಲ್ ವಿಶಾಲ್ ಅವ್ರು ಮಾತಾಡ್ಬೇಕು ಇಲ್ಲಿ. ಅದು ಅಲ್ಲಿ ಇದಕ್ಕೆ ಯಾರೋ ಅಲ್ಲಿ ಮಾತಾಡೋದು ಇದು ವಿಡಿಯೋ ಮಾಡಕ್ಕೆ ಈ ಆಮೇಲೆ ಬಲಗಾಲ ಅಂತ ತೋಡಿ ಈ ತೋಡಿ ಈಗತ್ತೆ ಹಿಂಗೆ ತೋಳು ನೋಡಿ. ಹಿಂಗೆ ತೊಗೊಂಡಿಲ್ಲ, ಇದು ಹಿಂಗೆ ತೋಳು. ಹಾ, ಇದು ಹೀಗೆ ತೋಳು. ಹಾ, ಈಗ ವಿಶ್ರಾಮ. ಈಗ ಅರ್ಧ ಮಚ್ಚೇಂದ್ರಾಸನ ಕಂಪಲ್ಸರಿ. ಅರ್ಧ ಮಚ್ಚೇಂದ್ರಾಸನ ಮಾಡಬೇಕು ಡೈಲಿ. ಇದನ್ನ ಮಾಡೋದ್ರಿಂದ ನಿಮ್ಗ ಪಿತ್ತು, ಕಫ, ಅಸ್ತಮಾ, ನೆಗಡಿ, ಕೆಮ್ಮು, ದಮ್ಮು ಎಲ್ಲ ಹೋಗ್ತಾವ ನೋಡ್ರಿ. ಇದನ್ನ ಮಾಡಿದ್ರೆ ಇಷ್ಟು ಡೈಲಿ ಮಾಡಬೇಕು. ಇದನ್ನ ಯಾವ ಆಸನ ಇದು? ಅರ್ಧ ಮಚ್ಚೇಂದ್ರಾಸನ. ಇದೀಗ ಈ ಬಲಗಾಲ ಅಂತಂದು ಎಡಗಾಲ ತಿಂಗತ್ತದು, ಬಲಗಾಲ ಅಂತಂದು ಇಲ್ಲಿ ಮೊಣಕಾಲ ಹತ್ತರು. ಹಿಂಗೆ ಒತ್ತು, ಹಿಂಗೆ ನೋಡಿ, ಹಿಂಗೆ ಒತ್ತಿ ಹಿಂಗೆ ತೋಳು. ಇದನ್ನ ಹಿಂಗೆ ಇಷ್ಟ ಹಿಡಿದ್ರು ಹಿಡಿದೈತಿ, ಅಥವಾ ಹಿಂಗ ಮಾಡಿದ್ರು ಹಿಡಿದೈತಿ. ಇಷ್ಟ ಮಾಡ್ತಾರೆ ಕೆಲವು. ಇಷ್ಟ ಮಾಡಿ ನೋಡೋದು. ಹಿಂಗ ಈ ಕೈಯಲ್ಲಿ ಇಡುದು, ಹಿಂಗೆ ಎದುರುಗಡೆ ನೋಡು. ಹಾ ನೋಡಿ, ಕೈ ತಳಗೂರಿ. ಸಂಜೆ ಅವ್ರು ಕೈ ಹೀಗೂಡಿ. ಹಾ, ಹಿಂಗೆ ನೋಡಿ ಎದುರುಗಡೆ ಇಷ್ಟ ಮಾಡು. ಯಾರಿಗೆ ರೂಢಿ ಆಗ್ತದೆ ಏನ್ ಮಾಡ್ಬೇಕು, ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ ತೋಳು, ಆಮೇಲೆ ಹಿಂಗೆ ತೋಳು. ದೋ ಇನ್ನ ರಿವರ್ಸ್. ಈ ಕಡೆ ತಗೊಳ್ಳಿ, ಈಗ ತಗೊಳ್ರಿ, ಹೀಗೆ ತಗೊಳ್ರಿ. ಯಾರು ಮಾತಾಡಬೇಡ್ರಿ, ಕಣ್ಣು ಮುಚ್ಚಿರ್ಲಿ. ನಿಮ್ಮ ಶರೀರದಲ್ಲಿರುವ ಅವಯವಗಳ ನೋವುಗಳನ್ನು ಗಮನಿಸಬೇಕು. ಕಣ್ಣು ಮುಚ್ಚಿರಬೇಕು. ಆಸನಗಳ ಸ್ಥಿತಿಗೆ ಬಂದಾಗ ಕಣ್ಣು ಮುಚ್ಚಿರಬೇಕು. ಎಲ್ಲಿ ನೋವು ಬರ್ತದ, ಎಲ್ಲಿ ಸಡಿಲ, ಶರೀರದ ನೋವುಗಳನ್ನು ಗಮನಿಸಬೇಕು. ದೋ ವಿಶ್ರಾಮ. ಈಗ ಏನ್ ಮಾಡ್ರಿ, ಎರಡೂ ಕೈಗಳನ್ನ ಹಿಂಗೆ ಹಿಂದೋಗ್ರಿ. ಹಾ, ಯಾರಿಗೆ ಎಷ್ಟು ಆಕತಿ ಅಷ್ಟು ಇಷ್ಟು ಎತ್ತರಿ, ಹೀಗೆ ಎತ್ತರಿ. ಹಿಂಗೆ ಎತ್ತ ಎರಡೂ ಬಲಗಳನ್ನ ನೆಲಕ್ಕೆ ಹಚ್ಚಕ್ಕೆ ಪ್ರಯತ್ನ ಮಾಡ್ಬೇಕು. ಯಾರಿಗೆ ಹಚ್ತೀರಿ ನೋಡ್ರಿ, ಬಲಗಳನ್ನ ನೆಲಕ್ಕೆ ಹಚ್ಚಬೇಕು. ಈ ರೀತಿ ಪೂರ್ಣ ಹಿಂಗೆ ಹಚ್ಬೇಕು ಹಿಂದ್ಗಡೆ. ದೋ. ಈಗ ವಜ್ರಾಸನಕ್ಕೆ ಬರ್ರಿ. ಹಿಂಗ ಬರ್ರಿ, ವಜ್ರಾಸನ ಹಿಂಗ ಇರ್ಬೇಕು ನೋಡಿ. ಬಲಗಾಲನ ಈ ರೀತಿ ಮಡಿಸ್ಬೇಕು. ನರಗಳು ಹಿಡಿಯುವಂತ ಸಾಧ್ಯತೆಗಳಿರ್ತಾವ. ಅದಕ್ಕೆ ರೂಢಿ ಈಗಾಗಲೇ ಜಾಗಿಂಗ್ ಮಾಡಿರಿ. ಅವರು ಈ ರೀತಿ ಇದು ಯಾವ ವಜ್ರ, ಇದು ಕುಂತ್ರೆ ಏನಂತಾರೆ ಅದಕ್ಕ? ವಜ್ರಾಸನ, ಸೂಕ್ತ ವಜ್ರಾಸನ. ಸೂಕ್ತ ವಜ್ರಾಸನ ಅಂತ ಒಂದು ಬರ್ತದೆ. ಅದ್ ಹೆಂಗಂದ್ರ ನೋಡಿ, ಇಲ್ಲಿ ಹಿಂಗೆ ಹಿಂಬಡಾಡ್ಕೊಂಡ್ರಲ್ಲ. ಹಾ, ಏನ್ ಮಾಡೋದು, ನಿಧಾನವಾಗಿ ಕೈಗಳನ್ನು ಇಲ್ಲಿ ಯಾರು ಮಾಡ್ಬೇಕು ನೋಡ್ರಿ. ಇಲ್ಲಿ ಹಿಡ್ಕೊಂಡ್ರಿಲ್ಲ, ಇಲ್ಲಿ ಏನ್ ಮಾಡ್ಬೇಕು, ಹಿಂಗೂರು ಇಷ್ಟು ಊರಿದಲ್ಲ, ಅದನ್ನ ಏನ್ ಮಾಡೋದು, ಒಮ್ಮೆ ನರಗಳು ಹಿಡಿಬಹುದು. ಅದಕ್ಕೆ ಏನ್ ಮಾಡೋದು, ಹಿಂಗೆ ಸರಿಸಿ ಹೋಗ್ತಾ ಹೋಗೋದು. ಕಾಲುಗಳು ಸಾಧ್ಯ ಆದಷ್ಟು ಕೂಡಿಸ್ಬೇಕು, ಇಲ್ಲಾಂದ್ರೆ ನಡೀತೈತೆ. ಅದನ್ನ ಏನ್ ಮಾಡ್ಬೇಕು, ನಿಧಾನವಾಗಿ ಈ ತೋಳು, ಆಮೇಲೆ ಹಿಂಗೆ ತೋಳು. ಇದಕ್ಕೆ ಸೂಕ್ತ ವಜ್ರಾಸನ ಅಂತಾರೆ.
ಮಾಡಿ ಇದು ಈ ಇದ್ರೊಳಗೆ ಮಲ್ಕೋಬೇಕು, ನಿದ್ದೆ ಹತ್ತಬೇಕು. ಯಾರಿಗೆ ನಿದ್ದೆ ಹತ್ತತ್ ನೋಡ್ರಿ, ಚೆನ್ನಾಗಿ ಯೋಗ ಮಾಡ್ತೀರ ನಾನು. ನಿದ್ದೆ ಬರ್ತದ ಯಾರಿಗಾರ? ಎಲ್ಲಿ ಎಬಿಸಿ ಕುಣಿಸಿದ್ರು ಸಾಕ್ರಿ ಹೇಳ್ತೀರಿ, ಹೌದಲ್ಲ? ಕಾಲು ಕೂಡ್ಸಮ್ಮ, ಕಾಲು ಕೂಡಿಸ್ಬೇಕು. ಎರಡು ಕಾಲ ಸಾಧ್ಯ ಆದಷ್ಟ ಕೂಡಿಸ್ಬೇಕು. ಭಾಳ ದಪ್ಪಿದ್ದವರು, ಪಚ್ಚಿದ್ದವರು ಅದಾಗೋದಿಲ್ಲ. ಅವರು ನಿಮ್ಮ ಶಕ್ತಿ ಅನುಸಾರ ಮಾಡೋದು. ಎಲ್ಲರೂ ಮಾಡಿದಂಗೆ ಒಮ್ಮೆ ಅಂತ ಆಗೋದಿಲ್ಲ. ನಾವು 3 ಥರ ಜನ ಇದೀವಿ ನಾವು. ಎಷ್ಟು ಜನ ರೀ? ನಮ್ಮ ಊಟ ನಮಗೆ ಹಿಡಿಸೋದಿಲ್ಲ, ಇವ್ರ ಊಟ ನಮಗೆ ಹಿಡಿಸೋದಿಲ್ಲ. ಅದಕ್ಕೆ ವಾತ ಪಿತ್ತ ಕಫ ತೆಗಿವಿ ನಾವು. ವಾತ ಪಿತ್ತ ಕಫ. ಒಬ್ರು ವಾತದವರು ಕೆಳಗೆ ಇರ್ತಾರ, ಪಿತ್ತ ಇರ್ತದ, ಅವ್ರು ಪಿತ್ತ ಹಾಕಿರ್ತದ, ಅವ್ರು ಯಾವತ್ತು ಪಿತ್ತ. ಅವ್ರು ಕಫ ಅಂದ್ರ ಅಗದಿ ದಪ್ಪ ಶರೀರ ಇರ್ತೈತೆ ಅವ್ರಿಗೂ ಅವ್ರ ಆಹಾರನೇ ಬೇರೆ, ಇವ್ರ ಆಹಾರನೇ ಬೇರೆ. ಅದಕ್ಕೆ ನಮ್ಮ ಶರೀರ ಯಾವ್ದಕ್ಕೆ ಹೊಲ್ತತಿ ಅದನ್ನ ನೋಡ್ಕೋಬೇಕು ನಾವು. ವಾತ ಪಿತ್ತ ಕಫ 3 ಥರ ಜನ ಅದೀವಿ ನಾವು. ನಮ್ಮ ಊಟ ಅವ್ರಿಗೆ ಹಿಡ್ಸಂಗಿಲ್ಲ, ಅವ್ರ ಊಟ ನಮ್ಗೆ ಹಿಡ್ಸಂಗಿಲ್ಲ. ಅದಕ್ಕೆ 3 ಜನರ ಬಗ್ಗೆ ನಾವು ಯಾವ್ದ್ರೊಳಗೆ ಬರ್ತೀವಿ, ವಾತದಾಗ ಬರ್ತೋ, ಪಿತ್ತದಾಗ ಬರ್ತೋ, ಕಫದಾಗ ಬರ್ತೋ. ಇದನ್ನ ನಾವು ತಿಳ್ಕೊಂಡಿರ್ಬೇಕು. ಈಗ ಪೂರ್ಣ ಉಷ್ಟ್ರಾಸನ. ಕೈಗಳು ಹಿಂಗಿರ್ಲಿ, 2 ಕಾಲುಗಳು ಕೂಡಿರ್ಲಿ. ಈಗ ಇವತ್ತು ಎಷ್ಟನೇ ದಿನ? 5ನೇ ದಿನ. ಚೆನ್ನಾಗಿ ಮಾಡ್ಬೇಕಲ್ಲ ಎಲ್ಲರೂ. ಕೈಗಳಿರ್ಬೇಕು, ಕಾಲುಗಳು ನೇರವಾಗಿರ್ಬೇಕು, ಹಿಂಗೆ ಇರ್ಬೇಕು. ಕಾಲುಗಳು ಕೂಡಿಸ್ರಿ, ಎಷ್ಟು ಸಾಧ್ಯ ಕೂಡಿಸ್ರಿ. ಸ್ವಲ್ಪ ಬಿಟ್ಟರು ನಡೀತೈತಿ. ಆಗ ಏನ್ ಮಾಡ್ಬೇಕು? ಈ ನಡದಿಂದ ಮೇಲಿನ ಭಾಗವನ್ನು ಬಗ್ಗಿಸ್ಬೇಕು. ಇವು ಸೀದಾ ಇರ್ಬೇಕು, ಇದು ಹಿಂಗೆ ಇರ್ಬೇಕು. ಬಡಿಗೆ ಗಟ್ಟೆ ಹಿಂಗ ನಿಲ್ಸಿದ್ದ ಇರ್ಬೇಕಲ್ಲ. ಬಗ್ತೈತೆ ನನಗೆ ಬಡಿ ಹಂಗೆ ಕಾಣಬೇಕಲ್ಲ. ಈಗ ನಿಧಾನ. ಉಷ್ಟ್ರ ಅಂದ್ರೆ ಏನು? ಒಂಟಿ ಗಟ್ಟೆ ಇರೋದು. ಅದಕ್ಕೆ ಅರ್ಧ ಉಷ್ಟ್ರಾಸನ, ಅರ್ಧ ಒಂಟಿ ಗಟ್ಟೆ ಮಾಡೋದು. ಇಷ್ಟ ಮಾಡೋದು. ಇದು ಈಗ ಪೂರ್ಣ ಉಷ್ಟ್ರಾಸನ ಮಾಡೋದು. ಹೆಂಗ? ಈ ಬಲಗೈಯನ್ನು ತೆಗೆದುಕೊಳ್ಳು, ಈ ರೀತಿ ಕೈಗಳನ್ನು ತೋಳು, ಈ ಎಡಗೈಯನ್ನು ತೋಳು, ಹಿಂಬಡ ಹಿಡ್ಕೊಳ್ಳು. ನೋಡಿ, ನಿಮ್ಮ ಹಿಂಬಡ ಹಿಡ್ಕೊಡು, ಮತ್ತೊಬ್ಬರು ಹಿಂಬಡ ಹಿಡಿಬಿಟ್ರಿ. ಪಟ್ಟಿಯನ್ನು ಮುಂದ್ಗಡೆ ಒತ್ತದು. ಈ ರೀತಿ ಕೈಗಳು ನಿಧಾನವಾಗಿ ತೊಳ್ಕೊಳ್ತೀವಿ. ಈಗ ಗೋಮುಖ ಆಸನ ಮಾಡೋಣ. ತೋಳ್ರಿ ಎಲ್ಲರೂ ಆಕಳಗತ್ತೆ ಈ ರೀತಿ ಕುಂತಲ್ಲ. ಬಲಗೈನ ಎತ್ತೋದು, ಈ ಎಡಗೈಯಿಂದ ಹಿಡ್ಕೋ. ಇದಕ್ಕೆ ಗೋಮುಖ ಆಸನ ನೆನಪಿಟ್ಟುಕೊಡಿ. ನಮಗೆ ಯಾರೋ ಒಬ್ರು ಗುರುಗಳು ತಯಾರಾಗಬೇಕಲ್ಲ ಇಲ್ಲಿ. ಮತ್ತು ನಾವು ಮಾಡಿ 8 ದಿವಸ ಮಾಡಿದ ಮುಂದೆ ಒಬ್ರು ಯಾರು ತಯಾರಾಗ್ರಿ, ಯಾರು ತಯಾರಾಗೋರು ಹೇಳಿ ಅವ್ರು ವ್ಯಕ್ತಿ ಮಕ್ಕ ಕರಿತು. ನಾವಿಲ್ಲಿ ಕಲಿಸ್ತೀವಿ. ಈಗಿಂದ ಇನ್ನು 3 ದಿವಸ ಐತಿ. ಯಾರು ತಯಾರಾಕ್ರಿ? ಗುರುಗಳ ತಯಾರಾಕಿರಿ. ನೀವು ಬರಲಿ, ನೀವು ಆಗೋದೇನು. ಕಣ್ಣು ಮುಚ್ಚಿರ್ಲಿ. ನಿಮ್ಮ ಶರೀರದ ನೋವುಗಳನ್ನು ಗಮನ. ಕಣ್ಣು ಮುಚ್ಚರಿ. ಕುತ್ತಿಗೆ ನೇರವಾಗಿರ್ಲಿ. ಇದು ಸ್ಪಂಡಲಿಸಿಸ್ ಮತ್ತು ಕುತ್ತಿಗೆ ನೋವುಗಳಿಗೆ ಒಳ್ಳೆಯ ಆಸನ ಇದು. ಯಾವ ಕೈ ಕಾಲ್ ಮೇಲೆ ಮತ್ತೆ ಆ ಕೈ ಮೇಲೆ ಸರ್ ನೋಡಿ. ನಿಧಾನವಾಗಿ ಈ ಕಡೆ ತೋಳ್ರಿ. ರಿವರ್ಸ್. ತೋಳ್ ಹಿಂಗೆಲ್ಲರು. ಇವತ್ತ ರವಿವಾರ ಐತಿ. ಎಷ್ಟು ಗಂಟೆ ತಗೊಳ್ರಿ? 8 ಗಂಟೆ ನಡೀತದ. ಕೈ ಹತ್ತಿರಿ. 8 ಗಂಟೆ ಕೈ ಹತ್ತು ತಗೊಳ್ಳೋರು ಎಲ್ಲಿದ್ರಿ ಅಂತ ಈಗ ಮಾಡು. ಈಗ ಎಡಗೈ ಅಂತ ಹೇಳ್ಕೊಡು. ನಿಧಾನವಾಗಿ ಈ ರೀತಿ
ಜಗ್ ಕೈಲಿ ನಿಮ್ಗೆ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ರಿ ಒಂದು ಟಾವೆಲ್ ತಗೋರಿ, ಟಾವೆಲ್ ಜಗ್ಗುದ್ರಿ ಹಿಂಗ ಪೂರ್ಣವಾಗಿ ಹಿಂಗ್ ಜಗ್ಗುದು. ಕಣ್ಣು ಮುಚ್ಚರಿ ನೋಡ್ರಿ, ಅಲ್ಲಿ ಪೂಜೆ ನಡೆದ. ಆ ಪೂಜೆ ಬಗ್ಗೆ ಇರ್ಬೇಕು, ಅಲ್ಲಿ ಆ ಕಡೆ ಇರ್ರಿ ನಿಮ್ದೆಲ್ಲ ದೃಷ್ಟಿ. ಹಾಗೆ ಕಣ್ಣು ಮುಚ್ಚಿ ಕೂತ್ಕೊಳ್ರಿ, ನೋಡೋಣ ಒಂದ್ ನಿಮಿಷ. ಈಗ ಎರಡೂ ಕಾಲ ಅಗಲ್ ಮಾಡೋಣ. ಶಶಾಂಕಾಸನ ಮಾಡಿ ಈ ರೀತಿ ತೋರಿ. ಶಶಾಂಕಾಸನದಲ್ಲಿ ಬೆಲೆ ಅನ್ನೋದು ಇದು ಮಾನಸಿಕವಾಗಿ ಬಲ್ಲವರಿಗೆ, ಮಾನಸಿಕವಾಗಿ ಇರ್ತಾರೆ ಕೆಲವೊಂದು ಹುಡುಗರು, ಸರಿಯಾಗಿ ಬುದ್ಧಿ ಆಗಿರೋದಿಲ್ಲ, ಅವ್ರಿಗಿದು ಒಳ್ಳೆಯ ಆಸನ. ಈಗ ಏನ್ ಮಾಡಬೇಕು, ನಿಧಾನವಾಗಿ ಎರಡೂ ಕೈಗಳನ್ನು ಸರಿಸುತ್ತ ಹೋಗ್ಬೇಕು, ಹಣಿಯನ್ನು ಹಚ್ಚಬೇಕು. ಮಾತಾಡಬೇಡಿ, ಯಾರು ಮೌನವಾಗಿರ್ಬೇಕು. ಹಾಗೇ ಇರ್ರಿ. ಸ್ವಲ್ಪ ಮತ್ತೆ ಕಾಲುಗಳನ್ನ ಅಗಲ್ ಮಾಡ್ರಿ. ಉತ್ತಾನ ಇದು ಈ ರೀತಿ ಉತ್ತಾನ ಮಂಡೂಕಾಸನ. ಈ ರೀತಿಯಲ್ಲಿ ನಿಮ್ಮ ದೃಷ್ಟಿ ಎದುರುಗಡೆ ಇರಲಿ. ಇದು ಕೈಗಳನ್ನು ತೋರಿ. ನಿಧಾನವಾಗಿ ಎರಡೂ ಕಾಲು ಮುಂದ್ಗಡೆ ತಗೊಳ್ಳಿ. ಸ್ವಲ್ಪ ಕಾಲುಗಳನ್ನ ಅಡ್ಯಾಡ್ಸ್ರಿ. ಒಂದೇ ಕಡೆ ಕುಂತು ಕಾಲುಗಳು ಹಿಡಿದಿರ್ತಾವ. ಈಗ ಮಯೂರಾಸನ ಮಾಡೋದು. ಯಾರು ಮಾಡ್ಬೇಡ್ರಿ, ಮಾತಾಡ್ಬೇಡ್ರಿ ಯಾರು. ಇಲ್ಲಿ ನೋಡ್ರಿ, ಮಯೂರಾಸನ ಹೆಂಗಂತಂದ್ರ ಈ ರೀತಿ ಇರ್ಬೇಕು. ನೀವು ಯಾರು ಮಯೂರಾಸನ ಮಾಡ್ತಿರ್ತೀರ ಇವ್ರಿಗೆ ಸಕ್ಕರೆ ಕಾಯಿಲೆ ಅಷ್ಟ ಬರುದಿಲ್ಲ, ಶುಗರು ಅಷ್ಟ ಬರುದಿಲ್ಲ. ಅದಕ್ಕೆ ಕೈಗಳನ್ನ ಹಿಂಗೆ ತಗೋಬೇಕು. ನೋಡ್ರಿ ಎಲ್ಲರೂ ಒಂದ್ಸಲ ನೋಡ್ರಿ, ಎಲ್ಲರೂ ಈ ರೀತಿ ಇರ್ಬೇಕು. ಆಮೇಲೆ ಏನ್ ಮಾಡ್ಬೇಕು, ಕಾಲುಗಳನ್ನ ಹಿಂಗೆ ತಗೋಬೇಕು. ಇದು ಹಿಂಗೆ ಇಷ್ಟು ತಗೊಂಡ್ರಲ್ಲ, ಮಯೂರಾಸನ ನಮ್ಮ ಗುರುಗಳು ಹೇಳ್ಯಾರ, ಗುರುಗಳ ಸ್ವಾಮಿಗಳು ಇನ್ನು ಮಯೂರಾಸನ ನೆನಪು ಮಾಡ್ಯಾರ, ಅದಕ್ಕೆ ಇವತ್ತು ನೆನಪಾಗೈತಿ. ಈ ರೀತಿ ತಗೊಂಡ್ರಲ್ಲ, ಇದನ್ನ ಏನ್ ಮಾಡ್ಬೇಕು, ಹಿಂಗೆ ಕೆಬ್ಬಟ್ಟಿ ಒಳಗೆ ತಗೊಳ್ಬೇಕು. ನೋಡ್ರಿ ಹಿಂಗೆ ಕೈಗಳನ್ನ ಊರು. ಹೀಗೇನ್ ಮಾಡೋದು, ನಿಧಾನವಾಗಿ ತಕ್ಕಡಿ ಗತಿ ಎತ್ತೋದು. ನೋಡಿ ತಕ್ಕಡಿ ಎತ್ತಿರಲ್ಲ, ಹಿಂಗೆ ತೋರು. ಮಯೂರಾಸನ ಅಂದ್ರೆ ಯಾವ ಆಸನ ಇಲ್ಲ, ಹೇಳ್ತಲ್ಲ. ಮಯೂರ ಅಂದ್ರೆ ಏನು? ನವಿಲು ಆಸನ. ನವಿಲುಗಿರಿಗತ್ತೆ ಐತಿಲ್ಲ, ಚಪ್ಪಾಳೆ ಹಾಕ್ಕೊತೀವಿ. ಈ ರೀತಿ ಮಯೂರಾಸನ ಮಾಡಿದ್ರೆ ಸಕ್ಕರೆ ಕಾಯಿಲೆನ ಒಟ್ಟ ಬರೋದು. ಇನ್ಸುಲಿನ್ ಏನ್ ಮಾಡಾಕತ್ತತಿ, ಹಣಿ ಇಲ್ಲಿ ಇರ್ತತ್ರ ಎಲ್ಲ ಹಿಂಡಿ ಹೊರಗೆ ಬರ್ತೈತೆ. ಯಾರು ಮಾಡಮ್ಮ, ಮಾಡ. ಕೈಗಳು ಹಿಂಗೆ ಮಾಡ. ಕಾಲ್ ಜಾನ್ ಮಯೂರ ತಳಗ್ ಬೇಡ, ತಳಗ್ ಊರ್ಲ ಹಿಂಗ ನಿನಗೆ ಮಾಡ್ಯಾನ ಒಂದ್ಸಲ ಮತ್ ಮಾಡುದು. ಯಾರೇ ಬರ್ತೀರಿ ಹುಡುಗರು ಇರ್ತೀರಿ? ಇಲ್ಲ ಮಾಡಂಗ ಮಾಡಿ ಯಾರೇ ಇರ್ತೀರಿ ನೋಡೋಣ. ಕೈಗಳು ಹಿಂಗೆ ಊರು ಕಡೆ ಹಿಂಗೆ ಮಾಡು. ಬ್ಯಾಲೆನ್ಸ್ ಇರ್ತದೆ ಫಸ್ಟ್ಗೆ. ರೂಢಿ ಇಲ್ಲ ಅವ್ರು ಏನ್ ಮಾಡ್ಬೇಕು, ಹಿಂಗೆ ಮಾಡೋದು. ವೆರಿ ಗುಡ್. ನೀವು ಮಾಡಮ್ಮ.
ಮಾಡಿ ನೋಡೋಣ. ಒಬ್ಬರ ಮಾಡಿ ತೋರಿಸ್ರಿ, ಒಬ್ರು ಗಂಡು ಹುಡುಗರು ಒಬ್ಬ ಹೆಣ್ಣು ಹುಡುಗರು ನೋಡು. ವೆರಿ ಗುಡ್. ತೋರಿ ಚಪ್ಪ ಚಟ್ಟ ಎಲ್ಲಾರು ಅವ್ರಿ. ಈಗ ಇನ್ನೊಂದು ಈಗೇನ್ ಮಾಡಿರಿ ನೀವು, ಶೀರ್ಷಾಸನ ಮಾಡ್ಬೇಕು. ಯಾರಿಗೆ ಕಣ್ಣಿನ ತೊಂದರೆಗಳಿದ ಅವರು, ಮತ್ತೆ ಹಾರ್ಟ್ BP ಹಾರ್ಟ್ ಇದ್ದವ್ರು ಮಾಡಬಾರ್ದು, ಅವ್ರಿಗೆ ಮತ್ತೆ ತೊಂದರೆ ಆಗ್ತದ. ಯಾರಿಗೆ ಹಾರ್ಟು BP ಇರಂಗಿಲ್ಲ ಅವ್ರು ಮಾಡ್ಬೋದು. ಹೆಂಗಂದ್ರೆ ಕೈಗಳು ಹಿಂಗಿಡು, ಹುಡುಗರು ನೋಡ್ಕೊಳ್ಳಿ ಒಂದ್ಸಲ, ಯಾರು ಮಾಡಬೇಡ್ರಿ. ಬರೋದ್ರು ಒಮ್ಮೆ ಇದು ಈಗ ಹಿಂಗೆ ಹಿಡಿದ್ರಿಲ್ಲ, ಹಿಂಗೆ ಹಿಡಿಬೇಕು. ಆಮೇಲೆ ಹಿಂಗೆ ಊರು, ಆಮೇಲೆ ಹಿಂಗೆ ತೋಳು ಇಷ್ಟು ತಗೊಳ್ಳ ಕೈ ಮ್ಯಾಗ ಭಾರ ಹಾಕೋಕೆ. ಈ ಕೈ ಅದಲ್ಲ, ಇದ್ರ ಮ್ಯಾಗ ಭಾರ ಹಾಕೋದು. ಹಾಕೊಂಡ ಕಾಲು ಸರ್ಸ್ಕೊತ ಬರ್ಬೇಕು. ಈ ರೀತಿ ಸರ್ಸ್ಕೊತ ಬಂದ ನಂತರ ನಿಧಾನವಾಗಿ ಜಂಪ್ ಮಾಡೋದು ಹಿಂಗೆ ನೋಡಿ, ಹಿಂಗೆ ಆಮೇಲೆ ಹಿಂಗೆ ಕಾಲು ಎತ್ತದು. ಸ್ವಲ್ಪ ಹಾಗೆ ಇರ್ಬೇಕು ಹಿಂಗ. ಆಮೇಲೆ ಹೇಳ್ಬೇಕು. ಯಾರು ಬರ್ತದ ನೋಡ್ರಿ, ಮಾಡ್ರಿ. ಯಾರು ಮಾಡ್ಬೇಕಂತೀರಿ? ಮಾಡ್ರಿ. ಯಾರು ಮಾಡ್ರಿ, ಯಾರಿಗೆ ಬರ್ತದ ಅವ್ರು ಮಾಡ್ರಿ. ಇಲ್ಲಿ ಬಾಯಿಲಿ ಮಾಡೋರಿಗೆ ಕಡೆ ಬರಿ, ಇಲ್ಲಿ ಮಾಡಿ ತೋರಿಸ್ಬರಿ. ಯಾರು ಮಾಡವ್ರಿ ಬರೀ ಶೀರ್ಷಾಸನ ಮಾಡ್ತಿ. ಮಾಡೋಣ ಮತ್ತೆ ಮಾಡಿ ಹೇಳ. ನಿಧಾನ ಕಲ್ಸೋದು ಅಕ್ಕೆ ಬರೋದು ಅಕ್ಕಿಂದ ಹಂಗೆ ಬರೋದು. ಹಿಡಿದ್ರೆ ಬರ್ತದೆ, ಹಿಡಿದ್ರೆ ನೀವ ಸ್ವಂತ ಮಾಡ್ಬೇಕು. ಅಲ್ಲಿ ಮಾಡಕ್ಕ ನೋಡು, ಬಿದ್ಯಾ ಹೇಗೆ ಗೊತ್ತೈತಿ, ಈ ಕಡೆ ಮಾಡ. ಮಾಡಿ ಯಾರು ಒಬ್ಬರ ಮಾಡಿ ತೋರಿಸಿ. ಇಲ್ಲ ಬಂತಾರೆ ಚಪಾತಿ ತಟ್ಟು ಬಾಯ್ ಮಾಡಿ ತೋರಿಸ್ರಿ. ಇಲ್ಲಿ ಬಾ, ಮುಂದೆ ಬರೋದು ಈ ಕಡೆ ಬಾ ಮಾಡು. ಕೈ ಬಿಡ್ರಿ ನೀವು. ಅವ್ನ ಬ್ಯಾಲೆನ್ಸ್ ಮ್ಯಾಗ ಹೇಳ್ಬೇಕು, ಯಾರು ಹಿಡಿಬೇಡ್ರಿ, ಹಿಡಿಬಾರ್ದು. ಬೇಡ ಸಾಕು, ಅಷ್ಟಾರ ಬೆಳೆಯಲ್ಲ. ಸಾಕು ಅಷ್ಟಾಚಾರ ಮಾಡ್ಕೊತವ್ರು ಸಾಕು. ಹೇಳಿ ಏನಾಗಿಲ್ಲ. ಹುಡುಗರಿಗೆ ಬಿದ್ದರೆ ಏನಾಗೋದಿಲ್ಲ, ದೊಡ್ಡವ್ರು ಬಿದ್ದರೆ ಅಂದ್ರೆ ಇಲ್ಲಿ ಅಂದ್ರೆ ನನಗ ಹಿಡಿತಾರೆ. ವೆರಿ ಗುಡ್. ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದೆ. ಈ ಶೀರ್ಷಾಸನ ಮಾಡೋದ್ರಿಂದ ಈಗ ಸ್ವಲ್ಪ ಈ ಕಣ್ಣಿನ ತೊಂದರೆ ಇರ್ತದಲ್ಲ ಯಾರಿಗೆ, ಈ ರೀತಿ ತೋಳು ಕಣ್ಣು ಹಿಂಗೆ ತೋಳಿ, ಯಾರಿಗೆ ಕಣ್ಣಿನ ಚಸ್ಮಾ ಒಟ್ಟ ನಮ್ಮ ಚಸ್ಮಾ ಬ್ಯಾಡ್ರಿ ಅಂದ್ರೆ ಇದನ್ನ ಮಾಡ್ಬೇಕು. ಈ ರೀತಿ ಕೈ ತಗೊಂಡಲ್ಲ, ಈ ಕೈಗಳನ್ನ ನಿಧಾನವಾಗಿ ಎಡಗಡೆ ಹೆಬ್ಬಲನ್ನ ಎಡಗಡೆ ನೋಡ್ಬೇಕು. ಎಡಗಡೆ ಕಣ್ಣಿನಿಂದ ಬಲಗಡೆ ಹೆಬ್ಬಲಿನಿಂದ ಬಲಗಡೆ ಕಣ್ಣನ್ನು ನೋಡ್ಬೇಕು. ಈ ರೀತಿ ನಿಧಾನವಾಗಿ ಎತ್ತರಿ ನೋಡಿ, ಹಿಂಗಿರ್ಬೇಕ. ಪೂರಿ ಎಷ್ಟಾಗಲಾಗ್ತದೆ ನಿಮಗೆ, ಎಷ್ಟು ಹೆಬ್ಬಲು ಕಾಣ್ತಾವ ಅಷ್ಟು ಅಗಲ ಮಾಡಿ ನಿಧಾನವಾಗಿ ಮಾಡಬೇಕು. ನಿಧಾನವಾಗಿ ಮಾಡಬೇಕು. ಎರಡೂ ಕಣ್ಣು ಕಾಣಬೇಕು, ಎರಡೂ ಹೆಬ್ಬಲಗಳು ಕಾಣಬೇಕು. ಬಲಗಡೆಯಿಂದ ಬಲಗಡೆ ಕಣ್ಣು ಕಾಣಬೇಕು, ಕಣ್ಣಿಗೆ ಕಾಣಬೇಕು. ಈ ಎಡಗಡೆಯಿಂದ ಈ ಎಡಗಡೆ ಹೆಬ್ಬಲು ಕಾಣಬೇಕು. ಮತ್ತೆ ನಿಧಾನವಾಗಿ ಹಿಂಗೆ ಬರಬೇಕು. ಪೂರ್ತಿ ಹಿಂಗೆ ಬರಲಿ, ಕಣ್ಣಿನ ದೋಷಗಳ ನಿವಾರಣೆ ಆಗ್ತದೆ. ಆಮೇಲೆ ಏನು ಮಾಡ್ರಿ, ನಿಧಾನವಾಗಿ ಎಡಗಡೆ ಹಿಂಗೆ ಮಾಡ್ರಿ, ಪೂರ್ತಿ ಹಿಂಗೆ ಮಾಡ್ರಿ. ಒಂದು ದೃಷ್ಟಿ ಮೇಲ್ಗಡೆ
ಆಮೇಲೆ ಮತ್ತೆ ಹಿಂಗೆ ತಗೊಳ್ರಿ, ಪೂರ್ಣ ಹಿಂಗೆ ಬರ್ಲಿ. ಬಟ್ ನೋಡಮ್ಮ ಹಾ, ನಮಗ್ ನೋಡ ಈಗ ಏನ್ ಮಾಡ್ರಿ, ಕಣ್ಣನ್ನ ಕೆಳಗ ಮೇಲೆ ಗುಡ್ಡಿ ಹಿಂಗ ಮೇಲೆ ಕೆಳಗೆ ನೋಡುದು, ಮೇಲೆ ಕೆಳಗ ಪೂರ್ಣ ಗುಡ್ಡಿ ಹಾಕ್ತೇವೆ. ಆಮೇಲೆ ಎಡಗಡೆ ಎರಡೂ ಕಣ್ಣಿದ ಎಡಗಡೆ ನೋಡ್ರಿ ಹಿಂಗ ನೋಡಿ, ಮತ್ ಬಲಗಡೆ ನೋಡ್ರಿ, ಮತ್ ಎಡಗಡೆ ನೋಡ್ರಿ, ಮತ್ ಬಲಗಡೆ ನೋಡ್ರಿ, ಸ್ಪೀಡ್ ಮಾಡ್ರಿ. ಆಮೇಲೆ ರೊಟೇಟ್ ಮಾಡೋದು, ಎರಡೂ ಕಣ್ಣುಗಳನ್ನ ರೊಟೇಟ್ ಮಾಡೋದು. ಹೆಂಗಂದ್ರ ಕೆಳಗ ಮ್ಯಾಗ ಕೆಳಗ ಮ್ಯಾಗ ಎಡಕ್ಕೆ ನೋಡು, ಮೊದಲ ಕೆಳಗೆ ನೋಡು, ಬಲಕ್ಕೆ ನೋಡು, ಮ್ಯಾಗ ನೋಡು, ಮತ್ತೆ ಬಲಕ್ಕೆ ನೋಡು, ಎಡಕ್ಕೆ ನೋಡು, ಮತ್ತೆ ಕೆಳಗೆ ನೋಡು. ಹಿಂಗೆ 4 ದಿಕ್ಕಿಗೆ ತೋರಿಸಿ ಕಣ್ ತಿರುಗಿಸ್ರಿ, ಪೂರ್ಣ ಕಣ್ ತಿರುಗಿಸ್ರಿ. ಆಗ ಬಲಗಡೆ ಹಿಂಗೆ ತಿರುಗಿಸ್ರಿ, ವಿರುದ್ಧ ದಿಕ್ಕಿಗೆ ನೋಡಿ. ನರ್ವ್ಗಳು ಎಲ್ಲ ಜಾಗೃತ ಆಗ್ತಾವ. ನಮಗೆ ಯಾಕೆ ಕಣ್ ಕಾಣಂಗಿಲ್ಲ ಅಂದ್ರೆ ಬ್ಲಡ್ ಸರ್ಕ್ಯುಲೇಟ್ ಚೆನ್ನಾಗಿ ಅಲ್ಲಿ ಆಗೋದಿಲ್ಲ ಅವು. ನೀವೇನ್ ಮಾಡಿಬಿಟ್ಟು ಕಣ್ತಾರ ಇಷ್ಟ ಬುದ್ಧಿಗತಿ ಇಟ್ಟಿರ್ತಾರು, ಇಷ್ಟ ಮಾಡೋದು ಮಾಡ್ತಿರ್ತೀರಿ. ಕಣ್ಣಿಗೆ ವ್ಯಾಯಾಮ ಮಾಡ್ಬೇಕು ಅವಕ್ಕೂ. ಪ್ರತಿಯೊಂದು ಹೆಣ್ಮಕ್ಳು ಅಥವಾ ಮನಿ ಬಿಟ್ಟು ಒಂದು 8 ದಿವಸ ಬಿಟ್ಟು ಹೋದ್ರಿ ಅಂತ ತಿಳ್ಕೊಡ್ರಿ, ಮನ್ಯಾಗ ಏನಾಗ್ತದ್ರಿ, ಮನ್ಯಾಗ ಏನಾಗ್ತದೆ, ಒಂದ್ 2 ದಿವಸ ಬಿಟ್ಟು ಹೋದ್ರೆ ಮನಿ ಏನಾಗ್ತದೆ, ಸಾಲಿ ಸೂಟಿ ಆಗಿರ್ತಾವ ನೋಡ್ರಿ. ಸಾಲಿ ಸೂಟಿ ಆದ್ರೆ ಏನೇನ್ ಆಗ್ತಾವ, ಮನಿ ಒಳಗೆ ಏನೇನ್ ಬರ್ತಾವ್ರಿ, ಜಾಡ್ಗಳು ಇರ್ತದೆ. ಭಾಳ ದಿವಸ ಯಾರು ಇರಲಿಲ್ಲ ಅಂದ್ರೆ ಹಾವು ಬಂದು ಒಳ್ಕೊಂಡಿರ್ತಾವ, ಚೋಳು ಬಂದ್ಕೊಂಡಿರ್ತಾವ. 15 ತಿಂಗಳು ನೋಡ್ರಿ ಮನಿ ಬಿಟ್ಟು ಹೋದ್ರೆ ಚೋಳ ಬರ್ತಾವ, ಹಾವು ಬರ್ತಾವ, ಜಾಡ್ಗಳು ಬರ್ತಾವ. ಮತ್ತೆ ಅದೆಲ್ಲ ಹಿಂಗೆ ತೆಗಿಬೇಕಾಗತ್ತೆ. ರಾಜ ತೆಗೆದು ಒಳಗೆ ಹೋಗ್ಬೇಕು, ಕಸ ಹೊಡಿಬೇಕು, ಸ್ವಚ್ಛ ಮಾಡ್ಬೇಕು. ಹಂಗ ಶರೀರನ್ನ ನೀವು ಬಿಟ್ರೆ ಅದ್ರಾಗ ಎಲ್ಲ ಬಂದ್ಕೊಡ್ತಾವ. ಕ್ಯಾನ್ಸರ್ ಬರ್ತಾವು, ಕೆಮ್ಮು ಬರ್ತೈತಿ, ದಮ್ ಬರ್ತೈತಿ, ನೆಗಡಿ ಬರ್ತೈತಿ, ಕುಂಡ್ರಾಕ್ ಬರೋಲ್ಲ, ಹೇಳಕ್ ಬರೋಲ್ಲ, ಇವೆಲ್ಲ ಬಂದ್ಕೊಂಡಿರ್ತಾವ. ಮತ್ತೇನು ಹೋಗ್ಬೇಕ್ರಿ, ದವಾಖಾನೆಗೆ ಹೋಗ್ಬೇಕು. ಕೈ ಹಿಡ್ದಾವ್ರಿ, ಕಾಲು ಹಿಡ್ದಾವ್ರಿ, ಕೆಮ್ಮು ಹತ್ತೈತಿ, ದಮ್ ಹತ್ತೈತಿ, ವಾಕ್ ಕೊಡು, ಇಂಜೆಕ್ಷನ್ ಕೊಡು, ಹತ್ರ ಶುರು ಆಗ್ತಾವ. ನೀವು ಡೈಲಿ ಹಿಂಗ್ ಮಾಡ್ತಾ ಇದ್ರ ಮನಿ ಸ್ವಚ್ಛ ಇಟ್ಕೋತಿದ್ರ ಅಂತ ಹಂಗ ಸ್ವಚ್ಛ ಇರ್ತೈತೋ ಹಂಗ ನೀವು ಮನಿ ಒಳಗ ಯಾರು ಶರೀರವನ್ನು ಹೆಚ್ಚಾಗಿ ಬೆಳೆಸ್ರಿ ಅವಕ್ಕೆ ರೋಗಗಳು ಹೆಚ್ಚು ಜಾಸ್ತಿ ಆಗ್ತಾವ. ಈ ಜಾಗ ಚಲೋ ಐತ್ರಪ್ಪ ಅಂತ ಆರಾಮ್ ಬಂದ್ ಮನ್ಯಾಗ ಕುಣಿತಾವ ಇಲ್ರಿ, ಅವು ಯಾರು ಇರಲಿಲ್ಲ ಅಂದ್ರೆ ಏನತ್ತಾವ, ಹಾವ ಚೋಳ ಯಾರು ಇಲ್ದ್ರ ವ್ಯವಸ್ಥೆ ಅಂತೂ ಚಲೋ ಐತಿ ಆಗತ್ತಾವ. ಹಂಗ ನಮ್ಮ ಶರೀರದಾಗೂ ಬರ್ತಾವ್ರ ಇವು ರೋಗಗಳು. ಕ್ಯಾನ್ಸರ್ ಕಿಡ್ನಿ ಪ್ರಾಬ್ಲಮ್ ಆಗಿಲ್ಲ ಯಾಕೆ ಬರ್ತಾವ, ಆರಾಮ ಐತಿಲ್ಲ ಅಂತ ಇಲ್ಲಿ ವ್ಯವಸ್ಥೆ ಚಲೋ ಐತಿ ಅಂತೇಳಿ ಬಂದು ನಮ್ಮ ಸೇರಿ ನಮ್ಮ ತಗೊಂಡು ಹೋಗ್ಬೇಕು. ಹಂಗ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ನಮ್ಮ ಶರೀರವನ್ನ ಸ್ವಚ್ಛ ಇಟ್ಕೋಬೇಕಂತಂದ್ರೆ ನಾವು ಕಂಪಲ್ಸರಿ ಯೋಗ ಮಾಡಬೇಕು. ಬೇಡ ಅಂತಂದ್ರೆ ಗುಳಿಗೆ ತಗೋತಾ ಇರ್ಬೇಕು, ಸೈಡ್ ಇಫೆಕ್ಟ್ ಆಗ್ತದ. ಮತ್ತೆ ಈಗ ಯಾರ ಕೆಮಿಕಲ್ಸ್ ಏನೇ ಹೇಳಿದ್ರು ಯಾರು ತಗೋಬೇಕು, ಯಾರೋ ಹೇಳಿದ್ರು ತಗೋಬೇಕು. ಆದ್ರೆ ನಿಮ್ಮ ಮನಿಯೊಳಗ ತಯಾರು ಮಾಡ್ಬೇಕು. ಬಹಳಷ್ಟಿಗೆಲ್ಲ ಮನಿಯೊಳಗ ತಯಾರು ಮಾಡೋವಂತಾವ್ ನೋಡ್ರಿ. ನೋವು ಆತಂದ್ರೆ ಮೈಕೈ ನೋವು ಮೊದಲೆಲ್ಲ ಅರ್ಶನ ಹಚ್ತಿದ್ರು. ಆವಾಗ ಜಾಲಿ ಈ ಜೀಲಿ ಅಂತ ಇರ್ತೈತಿ, ನಮ್ ಕಡೆ ಜೀಲಿ ಅಂತಾರ, ಈ ಕಡೆ ಏನಂತಾರ ಗೊತ್ತಲ್ಲ, ತೊಗಸಿ ಅಂತಾರಲ್ಲ. ಅವಾಗ ನೋವು ಆತಂದ್ರೆ ಕಟ್ ಆಗ್ತದ ಏನ್ ಮಾಡ್ತಿದ್ರ ಆಗ್ರಿ, ಅದನ್ನ ರಸ ಹಿಂಡಿ ತೊಗಚಿ ತಪ್ಪಲು ಇರ್ತತ್ಲ ಆಡ್ಗೋತಿರ್ತಾವ ನೋಡ್ರಿ. ನಮ್ ಕಡೆ ಜೀಲಿ ಅಂತಾರ, ಇಲ್ಲಿ ಕಡೆ ಏನಂತಾರ ಗೊತ್ತಲ್ಲ, ನಮ್ ಬಿಜಾಪುರ ಕಡೆ ಅಂತಾರ. ಅದು ಸಣ್ಣ ಎಳಿ ಮೂರದ ಹಿಂಗ ರಸ ಹಿಂಡಿ ಬಿಟ್ರೆ ಅದು ಅಲ್ಲೇ ಒಣಗಿ ಹೋಗ್ಬಿಡ್ತಿರ್ತಾವ. ಈಗೆಲ್ಲ ಔಷಧ ತಂದು ಡ್ರೆಸ್ಸಿಂಗ್ ಮಾಡಿ ಈಗ ಒಂದೀಟ ಆತನ ಹೊಲ ಯಾವ ಬರ್ತಿದ್ದಿಲ್ಲ, ಆಗೆಲ್ಲ ಹಾಕಿದ್ದು ಎಲ್ಲ ವನಸ್ಪತಿಗಳದಾವ, ಅದನ್ನ ನಾವು ಮರ್ತು ಬಿಟ್ಟಿವಿ. ಅದಕ್ಕೆ ನಾವು ಇವೆಲ್ಲ ನಮ್ಮ ಮೊದಲಿನ ಸ್ಥಿತಿ ಬರ್ಬೇಕಾಗಿತ್ತಂಗಲ್ಲ. ಎಲ್ಲ ನಿಮಗೆಲ್ಲ ತಗೊಳ್ಳುವಂತ ಕೆಮಿಕಲ್ಸ್, ಬಾಳೆಹಣ್ಣುಗಳು, ಪ್ರತಿಯೊಂದು ಬಾಳೆಹಣ್ಣಿನೊಳಗ ವಿಷ ಅದ. ಆಪಲ್ ಬಾಳೆಹಣ್ಣು ನೀವು ಹೊಸ ತಗೊಂಡ್ರೆ ಅಷ್ಟೇ ಚಲೋ ಇರ್ತಾವ. 8 ದಿವ್ಸ ಬಾಳೆಹಣ್ಣು ತಂದಿಡ್ರಿ, ನಾ ದಿವ್ಸ ನೋಡಾಕತ್ತೀನಿ ಬಾಳೆಹಣ್ಣು. ಯಾರ ಇಲ್ಲಿ ಯಾರೋ ಒಬ್ಬ ಹಳ್ಳಿಯಿಂದ ಬರ್ತಾರಲ್ಲ ಅವ್ರು ಅಷ್ಟೇ ಚಲೋ ಇರ್ತಾವ. ನೀವು ಸಿಟಿ ಒಳಗಿನ ಬಾಳೆಹಣ್ಣು ತಿಂದ್ರಿ ಅಂದ್ರೆ ಒಂದ್ 8 ದಿವ್ಸ ತೆಗೆದು ಹೇಳ್ರಿ ನೋಡಿ, ಒಳಗೆ ಅದು ಇಂಜೆಕ್ಷನ್ ಮಾಡಿರ್ತಾರ. ಅವಕ್ಕೂ ಬಕೆಟ್ನಾಗ ಎತ್ತಾರ, ದೊಡ್ಡ ಕೆಮಿಕಲ್ ಇರೋದು. ನೀವು ಇವತ್ತು ಹಣ್ಣ ನಮ್ಮ ಮನೆ ಒಮ್ಮೆ ರೋಡ್ ತರ ಆಗ್ತಿದ್ದ,
ಅವ್ರ ಮಂಡನ್ಸಿದ್ರು ದಾಡ ನಾ ಯಾಕ್ರಿ ರೋಡ್ ಹೊಂಟಿಲ್ಲ ಹಸಿ ಹೋದಾವ ಸಾಹೇಬ್ರ ಇವಕ್ಕೇನ್ರಿ ನಾ ಹಿಂಗೆ ಎದ್ದು ಹಣ್ಣು ಬೇಕಂದ್ವೇನ ಎಷ್ಟು ಬೇಕ್ರಿ ಡಜನ್ ಅಂದ್ವೇನ ಬಕೆಟ್ನಾಗ ಎತ್ತಿ ರಾತ್ರಿ ಇಡ್ತೀರಿ ಮುಂಜಾನೆ ಅದ್ರ ಹಣ್ಣು ಆಗಿಬಿಟ್ಟಿರ್ತಾವ ಅಂದ್ರೆ ಎಂಥವ್ರ ನೋಡ್ರಿ ಅಂಥದ್ದು ನಾವು ಕೆಮಿಕಲ್ ತಿಂದಿವಿ ಅಂದ್ರೆ ಹಣ್ಣು ಹಾಕಾವು ಬಾಳೆಹಣ್ಣ ನೀವು ನೋಡೇ ತಿನ್ಬೇಕು ಒಂದು 2 ದಿವಸ ಇಡ್ರಿ ಅಂದ್ರೆ ಗೊತ್ತಾಕತ್ತಿ ಒಳಗೆ ಅದು ಕೊಳಾಕ್ ಸಿಗಾಕತ್ರಿ ಗಿಚಿ ಆಗ ಶುರು ಆಕತ್ರಿ ಅದಾಗಿತ್ತಂದ್ರೆ ಅದನ್ನ ತಿನ್ನಾಕ ಹೋಗ್ಬೇಡ್ರಿ ಒಟ್ಟೆ ತಿನ್ನಬೇಡ್ರಿ ಅದ್ರೊಳಗೆ ಕೆಮಿಕಲ್ ಇರ್ತೈತಿ ಅದರಿಂದ ಸೈಡ್ ಎಫೆಕ್ಟ್ ಆಗ್ತಾವ ಹೃದಯ ತೊಂದರೆ ಆಗ್ತಾವ ಈ ಹಣ್ಣುಗಳನ್ನ ನೋಡೇ ತಿನ್ಬೇಕು ಯಾರ ಪರಿಚಯ ಇರ್ತಾರ ನಿಮ್ ಯಾರು ರೈತರು ಬೆಳೆದಿರ್ತಾರಲ್ಲ ತುಟ್ಟಿ ಆಗೋಲಕ್ಕ ಅವ್ರ ಕಡೆನ ತಗೋಬೇಕು ಈಗ ಮಂಡೂಕ ಆಸನ ಮಾಡೋಣ ಈ ರೀತಿ ಕಾಲುಗಳನ್ನು ತಗೊಳ್ಳಿ ಎರಡೂ ಈ ರೀತಿ ತಗೊಳ್ಳಿ ಕಿಬ್ಬಟ್ಟು ತಗೊಳ್ಳಿ ಉಸಿರನ್ನ ಬಿಡ್ತಾ ನಿಧಾನವಾಗಿ ಬರ್ಬೇಕು ಹಿಂಗೆ ಉಸಿರು ನಮ್ಮ ಇದೇ ತಾಯ್ತದೆ ನಿಧಾನವಾಗಿ ಉಸಿರು ತಗೋತಾ ಮೇಲ್ಗಡೆ ಬನ್ನಿ ಮತ್ತೆ ಇನ್ನೊಂದ್ಸಲ ತಗೋರಿ ನೋಡ್ರಿ ಇಲ್ಲೇ ನಮ್ಮ ಅಡಿಗೆ ತಯಾರು ಮಾಡೋದು ಇದರಿ ಇದ ಜಠರ ಕ್ರಿಯೆ ಇದು ಚೆನ್ನಾಗಿರ್ಬೇಕ್ರಿ ಇದು ಚೆನ್ನಾಗಿರ್ಬೇಕಾರೆ ಏನ್ ಮಾಡ್ಬೇಕು ಒಲಿ ಚೆನ್ನಾಗಿರ್ಬೇಕಾರೆ ಏನ್ ಮಾಡ್ಬೇಕು ಬೆಂಕಿ ಅಲ್ಲೆಲ್ಲ ಒಲಿ 3 ಒಲಿ ಇದ್ದು ಒಂದ ಒಲಿ ಬಾದ್ ಆತಂದ್ರ ಉಳ್ ಬೀಳ್ತೈತ ಅಡಿಗೆ ಮಾಡೋದು ಹಂಗ ಈ ಜಠರ ಕ್ರಿಯೆ ಇಲ್ಲೇ ನಮ್ಮ ಅಡಿಗೆ ತಯಾರು ಮಾಡೋದು ಇಲ್ಲೇ ಇದ ಇದನ್ನ ಚೆನ್ನಾಗಿಟ್ಕೋಬೇಕು ನಾವು ಚೆನ್ನಾಗಿರ್ಲಿಲ್ಲ ಅಂದ್ರ ನೀವು ಊಟ ಮಾಡಿದ್ರೆ ಸಂಡಾಸ ಬರ್ತೈತಿ ಡೈಜೆಷನ್ ಅಕ್ಕ ಯಾವಾಗ್ಲೂ ಏನ್ ಮಾಡ್ಬೇಕ್ರಿ ದೀಕ್ಷತ್ಸಿಗೆ ಮಯೂರ ಆಸನ ಅವ್ರು ಮಾಡಿಲ್ಲ ಹಿಂಗ್ ಮಾಡೋದ್ರಿಂದ ಅದು ಜಠಕ್ರಿಯೆ ಚೆನ್ನಾಗಿರ್ತೈತಿ ಆಯುಷ್ ಜಾಸ್ತಿ ಆಗ್ತದೆ ಮತ್ ನಿಧಾನ ಉಸಿರು ತಗೋತಾ ಬರ್ರಿ ಹಾಗೆ ಎಡ ಹಸ್ತವನ್ನ ಬಲ ಹಸ್ತ ಮೇಗಿಡ್ರಿ ಎಡ ಹಸ್ತವನ್ನ ಬಲ ಹಸ್ತ ಮೇಗಿಡ್ರಿ ಹಾಗೇ ಇರ್ರಿ ಈಗ ನೋಡ್ರಿ ನಮಗೆ 36,000 ಹಗಲು ಎಷ್ಟು ಅದಾವ್ರಿ ಹಗಲು ಎಷ್ಟು ಅಕ್ಕಾವು 36,000 ರಾತ್ರಿ ಎಷ್ಟು ಅದಾವ್ರಿ 36,000 ಅದಾವ ಮನುಷ್ಯನ ದೇಹ 36 ಕೂಡಿ ಇರೋದು 72 ಹಗಲ 72 ರಾತ್ರಿ ಆಗ್ತಾವ ಅದ ನಮ್ಗ ನಮ್ಮ 72,000 ನರನಾಡಿಗಳದಾವ ಎಷ್ಟು ಅದಾವ್ರಿ ಬರೀ ಇಷ್ಟ ಈ ಹೃದಯ ಭಾಗದಿಂದ ಇಲ್ಲಿ ತಕ ಅಷ್ಟ 76,000 ನರನಾಡಿಗಳದಾವ ಇದ ಕಡೆ 36 ಅದಾವ ಇಷ್ಟ ಕಡೆ 36,000 ನರನಾಡಿಗಳದಾವ ನೋಡಿ ಸಣ್ಣ 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 ಈ ನಮ್ಮ ಸ್ವೆಟರ್ ಹೆಂಗಿರ್ತಾವ ಹೆಣ್ಮಕ್ಳು ಅದನ್ನ ಬಿಚ್ಚಿದ್ರೆ ಎಲ್ಲಿ ಹೋಗತ್ರಿ ನಮ್ಮ ಅತನಿಗೆ ಹೋಗಿ ಮುಟ್ತತಿ ಹಂಗ ಈಚೆ ಕಡೆ 36 ಈಚೆ ಕಡೆ 36 ಬಹಳ ಸೂಕ್ಷ್ಮ ಅದಕ್ಕೆ ನಮ್ಗೆ ರೋಗ ಜಾಸ್ತಿ ಬರ್ತಿರ್ತಾವ ಅದಕ್ಕೆ ನಾವು ಚೆನ್ನಾಗಿ ಇಟ್ಕೋಬೇಕಂದ್ರೆ ಈ 36,000 ಈಚೆಗಡೆ 36,000 ಎರಡೂ ಕೂಡ 72,000 ನರನಾಡಿಗಳದಾವ ಇದ್ರ ವೈಜ್ಞಾನಿಕವಾಗಿ ಹೇಳಿದ್ದಿದ್ದಲ್ಲ ನಾನು ಡಾಕ್ಟರ್ ಹೇಳಿದ್ರಿದ್ನ ನರನಾಡಿಗಳ ನಮ್ಮ ಬಲಭಾಗದಲ್ಲಿ ಇರ್ತವೆ ಇವು ಎಲ್ಲ ರಕ್ತ ಸಂಚಾರವಾದ್ರೆ ಮನುಷ್ಯನಿಗೆ ಯಾವುದೇ ರೋಗ ಬರೋದಿಲ್ಲ ಇವನ್ ಚೆನ್ನಾಗಿ ಇಟ್ಕೋಬೇಕು ನಾವು ಇವನ 76,000 ನರನಾಡಿಗಳು ಈಗ ಇದಾದ ಕಾಲ ಮುಂಚಾಸರಿ ಈಗ ಬಲಗಾಲನ್ ತೋರಿ ಈಗ ತೋರಿ ಹಿಂಗ್ ತೋರಿ ಹಿಂಗ್ ಕೈ ಎತ್ತರಿ ವಿಶ್ರಾಮ ಈ ಕಡೆ ತೋರಿ ದೋ ಆಮೇಲೆ ಪಟ್ಟೆಯನ್ನು ಕೆಳಗಡೆ ಮಾಡುವಂತ ಆಸನಗಳನ್ನು ಮಾಡೋಣ ತೋಟೆಲ್ಲರೂ ಗದ್ದ ಊರಿ ಕಾಲುಗಳನ್ನ ಅದಲ್ ಮಾಡ್ರಿ ಆರಾಮ್ ಖುಷಿಯಾಗಿರ್ಬೇಕು ಸರಿ ಸೈಡ್ ಮಾಡಿ ನಿಧಾನವಾಗಿರ್ಲಿ ಈಗ ಕೈಗಳು ಹಿಂಗೆ ತೋರಿ ಗದ್ದದ ಮೇಲೆ ತೋರಿ ಒಂದೊಂದು ಕಾಲ ನೀವು ತೆಗೆದು ಬಿಡಿರಿ
ಹಾ ನಿಧಾನ ಮಾಡ್ರಿ. ಎದ್ದು ಬಡಿಬೇಕು, ಬರ್ರಿ ನಿಧಾನ. ಹೊಟ್ಟೆ ಬಡಿಬೇಕು. ಎಲ್ಲರೂ ನಮ್ಮ ಶರೀರವನ್ನು ಸಡಿಲಿಸಬೇಕು. ಹಾ, ಎರಡೂ ಕಾಲನ್ನು ಕೂಡಿಸ್ರಿ, ಎರಡೂ ಕಾಲನ್ನು ತಿರುಗಿ ಕುಡಿಬೇಕು. ನಮ್ಮ ಶರೀರ ಹೆಂಗ್ ಬೇಕು ಹಂಗೆ ಬಡಿಬೇಕು. ಹಾ, ಈಗ ಎರಡೂ ಕೈಗಳು ನಮ್ಮ ಭುಜದ ಹತ್ರ ತೋರಿ. ಏಕ್ ಪೂರ ಎತ್ತರಿ, ಎಷ್ಟು ಸಾಧ್ಯ ಆಗತ್ತೆ ಅಷ್ಟ ಎತ್ತರಿ, ಪೂರ್ಣ ಎತ್ತರಿ. ಭುಜದ ಭಾಗ ಇರ್ಬೇಕು. ಭುಜದ ಒಂದಷ್ಟೇ ಎರಡು ರೀ. ಎರಡೂ ಕಾಲಲ್ಲಿ ಕೂಡಲ್ಲ. ಕಾಲು ಕೂಡ್ಸಲ, ಎರಡು ಕಾಲು ಕೂಡ್ಸ್, ಎರಡು ಕಾಲು ಕೂಡ್ಸ್ರಿ. ನೋಡಿ ಸರ್, ಕಾಲಲ್ಲಿ ಎರಡು ಕೂಡ್ಸ್ರಿ, ಪೂರಾ ಕೈಗಳು ಎರಡು ಕಾಲು ಕೂಡ್ಸ್ರಿ. ಎಷ್ಟು ಸಾಧ್ಯ ಆಗದ ಅಷ್ಟು ಕೂಡ್ಸ್ರಿ. ದೋ. ಈಗ ಎಡ ಹಸ್ತದ ಮ್ಯಾಗ ಬಲ ಹಸ್ತ ಇದೆ, ಹಿಂಗಿಡ್ರಿ. ಸ್ವಲ್ಪ ಗೆದ್ದವ್ರಿ. ಕಣ್ಣು ಮುಚ್ಚ್ರಿ, ವಿಶ್ರಾಮ್, ರಿಲ್ಯಾಕ್ಸ್. ಈಗ ಪೂರ್ಣ ಎತ್ತರಿಗೆ, ಎತ್ತರಿಗೆ ಪೂರ್ಣ ಎತ್ತರ, ಪೂರ್ಣ ಎತ್ತರ. ಬೇಕಂದಾಗ ಮ್ಯಾಲೆ ಎತ್ತಬೇಕೆಲ್ಲರೂ. ಹಾ, ಹಿಂಗೆ ತೋರಿ. 1 2 3 4 5 6 7 8 9 10. ವಿಶ್ರಾಮ. ಆಗಬಾರ್ದು. ಈಗ ಎರಡೂ ಕೈಗಳು ಬಾಜು ತಗೋರಿ, ಹಿಂಗೆ ಬಾಜು ತಗೋರಿ. ಹಾ, ಹಿಂಗೆ ಎತ್ತರಿ. ಹಾ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎತ್ತರಿ. ಕಾಲು ಬಿಡೋ, ಸರಿಯಾಗಿ ಮಾಡೋದಿಲ್ಲ. ಹಿಂಗ್ಯಾಕೆ ಮಾಡ್ತೀರ? ಕಾಲು ಎತ್ತಿ ನೀವು. ಕಾಲು ಎತ್ತಬಾರ್ದು. ಕಾಲು ಎತ್ತಾರ ನೋಡು, ಕಾಲು ಎತ್ತಬೇಡ್ರಿ ಯಾರು. ದೋ. ವಿಶ್ರಾಮ. ಕಣ್ಮುಚ್ಚ್ರಿ. ನಿಮ್ಮ ಶರೀರದಲ್ಲಿರುವ ನೋವುಗಳನ್ನು, ಬಿಗಿತಗಳನ್ನು ಗಮನಿಸಬೇಕು. ಆಗ ನಿಧಾನವಾಗಿ ಎರಡೂ ಕೈಗಳನ್ನು ಕೈ ಕಟ್ಟ್ರಿ ಬಿದ್ದದ ಮ್ಯಾಗ. ಹಾ, ಎಷ್ಟು ಶಬ್ದ ಆಗತ್ತೆ ಅಷ್ಟು ಎತ್ರಿ, ಪೂರ ಎತ್ರಿ. 1 ಹೇಳ್ಬೇಕು ಹಿಂಗ. 2 3 4 ಯಾರು ಮಾತಾಡ್ಬೇಡ್ರಿ. 5 ಯಾಕೋ ನೀ ಬೇರೆ ಮಾಡ್ತೇನೆ? ಯಾಕೆ ನೀವು ನಿನ್ನ ಇಲ್ಲ ಮ್ಯಾಲ ತಗೋತ ನೋಡಿಲ್ಲ. 6 ಯಾರು ಸರಿಯಾಗಿ ಮಾಡೋದಕ್ಕಾಗ್ಬಿಡುದು. 7 8 ಯಾರು ಹೇಳ್ತಾವ ನೋಡ. ಕ್ರಾಸ್. ಕಾಲ್ ಕ್ರಾಸ್ ಆಗುತ್ತೆ, ತೆಗಿ ನೀನ. 8 9 10. ವೆರಿ ಗುಡ್. ನೋಡ್ರಿ ಎಲ್ಲರೂ ಸ್ಟೆಮಿನಾ ಬಾಗುಲದಿ. 4-5 ದಿವಸ ನೀವು ಹುಡುಗರು ಯಾಕೆ ಚೆನ್ನಾಗಿ ಮಾಡುದಿಲ್ಲ? ನೀವು ಈಗ ಕಲಿಬೇಕ. ನಮ್ಮ ಮೊಮ್ಮಗ ಈಗ 3 ವರ್ಷ ತಾವ ಇವೆಲ್ಲ ಮಾಡ್ತಾನ. ನಾವು ನಿಮ್ಗೆ ಏನಾದ್ರು ಮಾಡಿದ್ರೆ ನಾನು ಬಂದು ಬರ್ತೇನೆ. ನಾವು ಕಲಿಸ್ತಾನ ನಮ್ಮ ಹುಡುಗರಿ ಯೋಗ ಕಲಿಸ್ತಾನ. 2.5 ವರ್ಷ ತಾವ. ತಪ್ಪು ಮಾಡಿದ್ರೆ ಅದು ಬಂದು ಹೇಳ್ತಾನ ನನಗೆ, ಅಜ್ಜ ಹಿಂಗೆ ಮಾಡಕತ್ತಿ ನೋಡಿ ಅಂತ. ಯಾಕೋ ಕಾಲ ಕ್ರಾಸಾಗ್ತಿ. ಇಲ್ಲಿ ಬಂದ್ರೆ ಏನು ಮಾಡ್ಬೇಕು, ನಾವು ಏನು ಬಿಟ್ಟು ಅದು ಮಾಡ್ಬೇಕು. ನಿಮ್ಮ ಮನ್ಯಾಗ ಹೋಗಿ ಏನಾದ್ರು ಮಾಡು. ಯಾಕೋ ನಿಮ್ಗೆ ಹೇಳಿಲ್ಲ, ಚೆನ್ನಾಗಿ ಮಾಡಬೇಕು. ಇಲ್ಲಿ ಬಂದು ಏನಾದ್ರು ಮಾಡಂಗಿಲ್ಲ. ಆರಾಮ್ ಈಗ ಕಲಿಬೇಕು. ನೀವೆಲ್ಲ ಕಲಿದು ವಯಸ್ಸಿಗೆ ಈಗ ಕಲಿ ಮಾಡಿ ಯಾವಾಗ ಕಲಿ ಅವ್ರು. ನೀವೇನ್ ಮಾಡ್ರಿ, ಎಡಗೈಯನ್ನು ದುಡ್ಡು ಮ್ಯಾಗ ತಗೋರಿ. ತೋರಿ ಎಲ್ಲರೂ. ಹಾ, ಬಲಗೈಯನ್ನು ಮುಂದೆ ಮಾಡಿ. ನಾ ಹೇಳ್ದಂಗೆ ಮಾಡಿ ಎಲ್ಲರೂ. ಎಡಗೈಯನ್ನು ದುಡ್ಡು ಮ್ಯಾಗ ತಗೋಬೇಕು, ಬಲಗೈ ಹಿಂದಿರ್ಬೇಕು. ಹಾ, ಎಡಗ ಬಲ ಗುರ್ತಕತ್ಲೆ. ಯಾಕೋ ಸರಳ ಮಾಡ್ಲಾ ಮಾಡಿ. ನಾ ಯಾರ್ಯಾರು ನೀವು ತಪ್ಪು ಮಾಡ್ತೀರ ಅವನ್ನೆಲ್ಲ ಮ್ಯಾಗ ಬಾಜು ತಗೋತೀನಿ ಅಂದ್ರೆ ಬರ್ದ. ಎತ್ತರಿ ನೋಡ್, ಕಾಲ ಎತ್ತೈತಿ, ತಗದ್ಬಿಡು ತಗದ್ಬಿಡು. ಅಲ್ಲಿ ನೋಡದೆ ತಗದ್ಬಿಡ, ನೀ ತಗದ್ಬಿಡು. ಹಾ, ವೆರಿ ಗುಡ್, ಚೆನ್ನಾಗಿ. ದೋ. ಈ ನೀರು ಕಟ್ತಗೋ, ರಿವರ್ಸ್. ದೋ. ಎತ್ತರ ಪೋರಿ ಎಷ್ಟಾಗತ್ತಷ್ಟು. ಬಲಗೈಯ, ಎಡಗೈಯ ಮತ್ತು ಬಲಗಾಲ ಎತ್ತಬೇಕು. ನಮ್ಮ ದೃಷ್ಟಿ ಎಡಗೈ ಕಡೆ ಇರಬೇಕು.
1 2 3 4 5 ವಿಶ್ರಾಮ. ಈಗೇನ್ ಮಾಡ್ರಿ, ಎರಡೂ ಕೈ ಮುಂದೆ ಮಾಡಿ. ಈಗ ಎರಡೂ ಕೈಯ ಎರಡೂ ಕಾಲು ಎತ್ತಬೇಕು ನೋಡಿ. ಕಾಲ ಹಿಂಗೆ ತಗೋಲ್ಲ, ಹಿಂಗೆ ತಗ್ತೀರಿ. ಹಿಂಗಲ್ಲದು ಹೆಂಗೇನದು, ಹಿಂಗೇನದ ಹಂಗಂದ್ರೆ ಅದು ಸರಿ ಆಗಂಗಿಲ್ಲ. ಯಾಕೋ ಇಬ್ರು ಕಾಲು ಎತ್ತೀರಿ ನೀವು. ಅಲ್ಲ ಲಾಸ್ಟಿಗೆ ಎತ್ತಾರ ನೋಡ್ರಿ ಯಾರು, ಹಂಗೆ ಎತ್ತಬೇಡಿ. ನಿಮ್ ನೋಡಿ ಅವರು ಮಾಡ್ತಾರೆ ಹಂಗ. ಮುಂದಿನ ಅವ್ರನ್ನ ಚಲೋತಾಗ ಮಾಡೋರು ಇದ್ರೆ ಮುಂದೆ ಬರ್ರಿ, ನೀವು ಹಿಂದೆ ಹೋಗ್ತು ಬರ್ರಿ. ಇಬ್ರು ಸರಿಯಾಗಿ ಮಾಡ್ಬೇಕು. ಮುಂದೆ ನಿಮ್ ನೋಡಿ ಅವ್ರು ಮಾಡ್ತಿರ್ತಾರು. ಹೌದು, ಈಗ ತಗೋರಿ ಎತ್ರಿ. ಹಿಂಗೆ 1 ಕ್ರಾಸ್ ಮಾಡಿ ಅಗಲ್ ಮಾಡು ಕಾಲು. 2 3 4 5 6 7 8 9 10 11 12 30 ಆಗಬೇಕ. 12 13 14 15 15 16 17 18 19 20 ವಿಶ್ರಾಮ. ಹಿಂಗಾಗಬೇಕು ನೋಡ್ರಿ. ನಿಮ್ಗೆ ಇಷ್ಟು ಮಾಡಿದ್ರೆ BP ಶುಗರ್ ಅದಕ್ಕೆ ಬರ್ತೈತಿ, ತಾನೇ ಓಡಿ ಹೋಗ್ತೈತೆ. ಕಣ್ಣು ಮುಚ್ಚ್ರಿ. ಶರೀರದಲ್ಲಿರುವ ನರನಾಡಿಗಳನ್ನು ಗಮನಿಸಿ. ಅದನ್ನ ಕೈಗಳನ್ನ ತಗೊಂಡು ಹೆಂಗೆ ಹೇಳ್ರಿ. ಹಿಂಗೆ ತಗೊಳ್ರಿ. ಇದು ತಗೊಂಡ್ರಿ. ಸ್ವಲ್ಪ ಈಗ ಎಲ್ಲರೂ ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಕೊಂಡ್ರ. ಮತ್ತೆ ಈಗ ಹಿಂಗೆ ಕುಂತಿರ್ಲ, ಇದಕ್ಕೆ ಏನತ್ತಾರು ಹಿಂಗೆ ಏನತ್ತಾರ ಕಪ್ಪಿ. ಇದನ್ನ ಏನು ಮಾಡ್ಬೋದು, ಎರಡೂ ಕಾಲು ಎತ್ತಿ ಹಿಂದೆ ಹೋಗೋದು ಬಿಡು. ಯಾರು ಬೀಸ್ ಹೋಗೋದು ಬಿಡ್ರಿ ಹಿಂದೆ. ನಾವು ಒಗಿತ ನೋಡ್ತು ಒಂದ್ಸಲ ನೋಡ್ರಿ. ಭಾಳ ಒಗಿತಾರೆ ಮತ್ತೆ ಕಿತ್ಕೊಂಡು ಹೋಗ್ಬಾರ್ದು ಹಿಂದೆ. ಹಂಗೆ ಒಗಿಬೇಡ್ರಿ. ನಿಮ್ಮ ಶಕ್ತಿ ಅನುಸಾರ ಮಾಡ್ರಿ. ಎಲ್ಲರೂ ಮಾತಾಡ್ತೇಳಿ ಮಾಡಬೇಡ್ರಿ. ಬಾಜುಕ್ ಅವ್ರದಾರ ಮಾಡಬೇಡ್ರಿ. ನಾಳೆ ಮತ್ತೆ ನೀವು ಬರಲೇ ಇರಬಾರ್ದು. ಏನು ಮಾಡಬೇಕು, ಹಿಂಗೆ ಒಗಿಬೇಕ. ಒಗಿರಿ. ಒಗಿರಿ. ಬೇಡ, ಸಾಕು ಇಷ್ಟ ಆರಾಮಿರಿ. ಮತ್ತು ನಾಳೆ ಇವು ಬಾಳ್ದಾಗಿ ನೀವು ಈಗೇನು ಮಾಡ್ರಿ, ಇಲ್ಲಿ ನೋಡ್ರಿ, ಈ ಕಾಲು ಇರ್ತೈತಿಲ್ಲ, ಯಾರ ಬೇಕಾಗಿಲ್ಲ. ತಗೋರಿ ಹಿಂಗೆ. ಮೊದಲೇ ಡಿಪ್ಸ್ ತೆಗಿತಿದ್ರು ಕುಸ್ತಿ ಆಡವ್ರಿ. ಹೆಂಗ ನೋಡಿ ಒಂದ್ಸಲ ನೋಡಿ ಎಲ್ಲರು ಹೆಂಗ. ಇಲ್ಲಿ ಇಲ್ಲಿ 1 10 ಆಗ್ಬೇಕು. 2 ಮಾಡ್ರಿ. 3 4 5 6 ಯಾರ ಕೈ ಒಳಗೆ ಶಕ್ತಿ ಅದ ನೋಡೋಣ. 7 8 9 10 ವಿಶ್ರಾಮ. ಮಾಡು. ಈಗ ನೋಡಿ, ಯಾರ ಕೈಯೊಳಗ ಶಕ್ತಿ ಅದ ಅವ್ರು ಏನ್ ಮಾಡ್ಬೇಕು, ಹಿಂಗೆ ಹೇಳಿದ್ರಿ. ಯಾರು ಮಾಡ್ಬೇಡ್ರಿ, ಯಾರು ಬರೋದಿಲ್ಲ. ಮತ್ತೆ ಹಲ್ಲ ಮುರಿತಾವ. ಸುಮ್ಮನೆ ನಿಮ್ಮನ್ನು ತೋರಿಸ್ತಾನೆ, ಬರೀ ನೋಡಿ ಯಾರು ಮಾಡಕ್ ಹೋಗ್ಬೇಕು. ನೋಡು ಈಗ ಎಷ್ಟು ಕೊಂಡೋದು ಹೆಂಗ್ ಮಾಡುದು ಗಡಿ ಹಿಂಗ್ ಮಾಡಿದ್ರಲ್ಲ, ಅದನ್ನ ಹಿಂಗ್ ಬರ್ಬೇಕು. ಯಾರಿಗೆ ಬರ್ತದ ಮಾಡ್ರಿ, ಯಾರು ಮಾಡ್ರಿ ಹಿಂಗ.
ಮಾಡಿ ಹಾ ಕಾಲು ಉದ್ದು ಬರಬೇಕು ಎತ್ತಿ ಹಾ ಮ್ಯಾಕ್ ಬಿಟ್ಟು ಮಾಡ್ಬೇಕು ಮಾಡಿ ಹಾ again ಹಾ ಈಗ ಏನ್ ಮಾಡ್ರಿ ನೋಡಿ ಈಗ ಇಲ್ಲಿ ಇರ್ತೈತಿಲ್ಲ ಈ ಕಾಲನ್ನ ಹಿಂಗ್ ತಗೊಳ್ಬೇಕು ಇದು ಹಿಂಗ್ ಹೋಗ್ಬೇಕು ಯಾರಿಗೆ ಮತ್ತೆ ಹಿಂಗ್ ತಗೊಳ್ಬೇಕು ಯಾರಿಗೆ ಬರ್ತದ ಹುಡುಗರು ಮಾಡಿ ಮಾಡ್ರಿ ಮಾಡಿ ಹಂಗಾರ ಹಾ ಕಾಲ್ ಒಂದ್ ಕಾಲ್ ಹಿಂಗ್ ಬಾಳ್ ಮಾಡ್ಬೇಡ್ರಿ ಮಾಡ್ಬೇಕು ಈಗ ಇಷ್ಟು ಕೈ ಊರಿತ್ರಿ ಹೌದಲ್ಲ ಏನ್ ಮಾಡ್ಬೇಕು ಯಾರಿಗೆ ಬರ್ತತಿ ಮಾಡ್ರಿ ಯಾರಿಗೆ ಬರ್ತೈತಿ ನೋಡು ಒಬ್ಬರ ಮಾಡ್ರಿ ಎಲ್ಲಿ ಹಿಂಗ ಹಿಂಗ್ ಬರ್ಬೇಕ ಕೈ ಒಳಗೆ ತಾಕತ್ ಬೇಕರಿ ನೋಡಿ ಹಿಂಗ ಇರ್ತೈತ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಈಗ ಇಷ್ಟು ತಗೊಂಡಿರ್ತಲ್ಲ ಇದನ್ನ ಹಿಂಗ್ ಬರ್ಬೇಕ ಮಾಡು ಬರು ಮಾಡು ಎತ್ತ ಹಾ ಯಾವ್ದು ಕಾಲಲ್ಲ ಒದ ಈ ಕಾಲ ಐತೆ ಇದು ಹಿಂಗ್ ತಗೊಳ್ದ ಇಲ್ಲಿ ಮತ್ತಿಲ್ಲ ಇದನ್ನ ಮತ್ ಕೈ ಐತಿ ಹೇಳ್ಬೇಕ ಹಾ ವೆರಿ ಗುಡ್ ಎತ್ತ 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 ಹಾ ಹಂಗ ನಿಧಾನ ಇದ್ದೇಳಿ ಮಾಡು ಹಾ ಇದು ಒಳಗೆ ಬೆನ್ನ ಮ್ಯಾಗೆ ಹೊಟ್ಟೆಯ ಮೇಲ್ಗಡೆ ಮಾಡುವಂತ ಆಸನಗಳು ಮಾಡೋಣ ನಿಧಾನವಾಗಿ ತೋರಿ ಹಿಂಗ ತೋರಿ ಎರಡು ಶವಾಸನ ಸ್ವಲ್ಪ ಮಲ್ಕೊಳ್ಳಿ ಈಗ ಕಂದರಾಸನ ಮಾಡೋಣ ತೋರಿ ಬಾಳ ಮಂದಿ ಮಾಡಿಲ್ಲ ಕಂದರಾಸನ ನಿಮ್ಡೆ ಹಿಡ್ಕೋರಿ ಎರಡು ಕಾಲು ಮಡಿಸ್ರಿ ಈಗ ತೋರಿ ಹಿಂಗ್ ಹಿಡ್ಕೋರಿ ಎತ್ತರಿ ದುಬ್ಬ ಎತ್ತರಿ ಎತ್ತರಿ ಆಮೇಲೆ ನಿಧಾನವಾಗಿ ಬಿಡ್ರಿ ಆಮೇಲೆ ಮರ್ಕಟ ಆಸನ ಎರಡು ಕಾಲನ್ನು ಮಡಿಸ್ರಿ ಎಡಕ್ಕ ಬಲಕ ತಿರುಗಿಸ್ರಿ ಈಗ ಫೋನಿಗೆ ತಿರುಗಿಸ್ರಿ ಎಡಕ್ಕ ಹಿಂಗ ಬಲಕ ಪೂರ್ಣ ತಿರುಗಿಸ್ರಿ ಯಾರು ನಡೆದ್ರು ಬಜ್ಜು ವೇಟು ಹೊಟ್ಟಿ ಯಾರು ಬಂದಿರ್ತಾರ ನೋಡ್ರಿ ಅದೆಲ್ಲ ಕಡಿಮೆ ಆಗ್ತದ ನೋಡ್ರಿ ಸೈಕಲ್ ಡ್ರೈವಿಂಗ್ ಯಾರು ಗಾಡಿ ಭಾಳ ಹೊಡಿತಿರ್ತಾರ ಈ ಡ್ರೈವರ್ಗಳಿಗೆ ಒಳ್ಳೆ ಆಸನ ಇದು ಈಗ ಎರಡೂ ಕಾಲಗಳನ್ನು ಅಗಲ್ ಮಾಡುದು ಸ್ವಲ್ಪ ಈ ರೀತಿ ಹಿಂಗ್ ಮಾಡುದು ಬಲಗಾಲಿನ ಹಿಂಬಡಕ ಎಡಗಾಲಿನ ಮೊಣಕಾಲು ಹಚ್ಬೇಕು ಹಿಂಗ ಈ ರೀತಿ ಹಿಂಗ ಪೂರ್ಣ ಹಿಂಗ್ ಮಾಡಿ ನಿಧಾನ ಹತ್ತಿರ ನೆಲಕ್ಕೆ ಹತ್ತಿರಿ ಎರಡು ಕಾಲ ನೆಲಕ್ಕೆ ಹತ್ಬೇಕು ನೋಡ್ರಿ ಮೊಣಕಾಲು ನೆಲಕ್ಕೆ ಹತ್ಬೇಕು ಪೂರ್ಣ ಜೋರ್ ಮಾಡ್ರಿ ಹಿಂಗ್ ಮಾಡ್ರಿ ಹಾ ವಿಶ್ರ ಈಗ ಎರಡೂ ಕಾಲುಗಳನ್ನ ಶಿರ ಮಾಡ್ರಿ ಬಲಗಾಲನ ಎತ್ತರಿ ಹಿಂಗ ತೋರಿ ಹಿಂಗ ಬರ್ರಿ ಮರ್ಕಟಾಸನ ಮೂರನೇ ಪ್ರಕಾರನ ಮರ್ಕಟಾಸನ ಹಾ ನೀನು ಈ ಕಡೆ ತಗೋರಿ ಬಲಗಾಲನ ಎತ್ತಿ ಎಡಗಾಲನ ಎತ್ತಿ ಬಲಗೈಯಿಂದ ಹಿಡ್ಕೊಳ್ಳು ಹಾ ಹೆಬ್ಬಟ್ಟು ಕೈ ಹಿಡ್ಕೋಬೇಕು ಹಾ ಹಾ ಈಗ ತೋರಿ ಎಲ್ಲರೂ ಈಗ ಉತ್ಥಾನ ಪಾದಾಸನ ಏನ್ ಮಾಡಿದ್ರಿ ಇಷ್ಟೇ ಎತ್ತದ ಭೂಮಿಯಿಂದ ಇಷ್ಟೇ ಎತ್ತದ ನೋಡಿ ಇಷ್ಟೇ ಎತ್ತರಿ ಆಗ ನಿಧಾನವಾಗಿ ಅರ್ಧ ಹಲಾಸನಕ್ಕೆ ಬರ್ರಿ ಈ ರೀತಿ ಅರ್ಧ ಹಲಾಸನ ಮಾಡ್ರಿ ಹಾ ಕಾಲುಗಳು ನೇರವಾಗಿರ್ಬೇಕು ನಿಮ್ಮ ದೃಷ್ಟಿ ಹೆಬ್ಬಳ ಕಡೆ ಇರ್ಬೇಕು ಆ ಕಡೆ ಈ ಕಡೆ ಇರಬಾರ್ದು ಆಗ ಸರ್ವಾಂಗಾಸನ ಈಗೇನ್ ಶೀರ್ಷಾಸನ ಮಾಡಿದ್ರಲ್ಲ ಅಷ್ಟೇ ಶೀರ್ಷಾಸನಕ್ಕೆ ಲಾಭ ಕೊಡ್ತದೆ ಇದು ಕಾಲನ್ನು ಹಿಂಗೆ ಎತ್ತೋದು ಈ ರೀತಿ ನಿಂತು
ಈ ರೀತಿ ಮಾಡೋದು. ನೇರವಾಗಿರ್ಬೇಕು ಕಾಲು. ನಿಮ್ಮ ದೃಷ್ಟಿ ಹಬ್ಬ ಕಡೆ ಇರಬೇಕು. ಆಗ ನಿಧಾನವಾಗಿ ಹಲಾಸನಕ್ಕೆ ಬರೋದು. ನಿಧಾನವಾಗಿ ಈಗ ತೋಡಿ ಎಲ್ಲರೂ ಶವಾಸನ ಮಾಡೋಣ. ಕೈಗಳು ಕಾಲುಗಳು ಅಗಲವಾಗಿರ್ಲಿ. ಮಾತಾಡಬೇಡಿ ಯಾರು. ಅಂಗತ ಮುಟ್ಟೋರಿ. ಅಂಗೈಗಳು ಆಕಾಶ ನೋಡ್ತಾ ಇರ್ಲಿ. ಕಣ್ಣು ಮುಚ್ಚಿರ್ಲಿ. ಕಾಲುಗಳು ಸ್ವಲ್ಪ ಅಗಲಿರ್ಲಿ. ನಿಮ್ಮ ಕೈಗಳು ಶರೀರ ಸಮೀಪ ಇರ್ಬೇಕು. ಕಾಲುಗಳು ಕ್ರಾಸ್ ಹಾಕಬಾರದು. ನೋಡಿ, ಯಾರು ಕ್ರಾಸ್ ಹಾಕೊಂಡು ಕುಂಡಿರ್ತೀರಿ ಅದು ಏನು ಲಾಭ ಕೊಡಂಗಿಲ್ಲ. ಎಂದೂ ಕಾಲ ಮ್ಯಾಗ ಕಾಲ ಕ್ರಾಸ್ ಹಾಕ್ಬಾರ್ದು. ಕಣ್ಣು ಮುಚ್ಚಿರ್ಲಿ. ನಾನು ಹೇಳುವ ಗಮನ ನಿಮ್ಮ ಕಡೆ, ನನ್ನ ಕಡೆ ಇರ್ಬೇಕ. ಮನಸ್ಸು ಆ ಕಡೆ ಈ ಕಡೆ ಇರಬಾರ್ದು. ತಂಪಾದ ಗಾಳಿ, ಶುದ್ಧವಾದಂತ ವಾತಾವರಣ, ಅಲ್ಲಲ್ಲಿ ಜಿನುಗುವ ಮಳೆ, ಸಣ್ಣ ಜಿನುಗುವಂತ ಮಳೆ, ಇವೆಲ್ಲ ಶರೀರಕ್ಕೆ ಹಿತವನ್ನು ಕೊಡ್ತಾ ಇದೆ. ನಾವೆಲ್ಲರೂ ಕೂಡಿ ನಿರ್ಮಾಣ ಮಾಡಿದಂತ ಬಸವೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಆನಂದವನ್ನು ಪಡೀತಾ ಇದ್ದೇವೆ. ನೀವೆಲ್ಲ ಈ ಕಡೆ ಗಮನ ಇರಲಿ. ಮನಸ್ಸಿನಲ್ಲಿ ಯಾವುದೇ ವಿಚಾರಗಳನ್ನು ತರಬೇಡಿ. ಈಗ ನಿಧಾನವಾಗಿ ಮನಸ್ಸಿನಲ್ಲಿ ಕಲ್ಪನೆಯನ್ನು ಮಾಡೋಣ. ನಾವೆಲ್ಲರೂ ಕೂಡಿ ಹನುಮಂತನ ಈ ಬಸವಣ್ಣನವರ ದೇವಾಲಯದ ಮುಂದಗಡೆ ಹೋಗಿ ನಿಂತಿದ್ದೇವೆ. ಹಾಗೆ ಕಲ್ಪನೆಯನ್ನು ಮಾಡಿಕೊಳ್ಳಿ. ಆ ದೇವಾಲಯದ ಮುಂದೆ ನಿಂತು ನಮಸ್ಕಾರವನ್ನು ಮಾಡ್ತಾ ಇದ್ದೇವೆ. ಆ ಬಸವಣ್ಣನವರು ನಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾನೆ. ಅಲ್ಲಿ ಎರಡೂ ದೀಪಗಳು ಉರಿಯುತ್ತವೆ. ಆ ದೀಪಗಳ ಒಂದು ಪ್ರಜ್ವಲದ ಬೆಳಕಿನ ಸುಂದರವಾಗಿ ದೇವರು ನಮಗೆ ಕಾಣ್ತಾ ಇದ್ದಾನೆ. ನಾವೆಲ್ಲರೂ ಪೂಜಾರಿಗಳ ಗಂಟೆಯ ನಾದ ಕೇಳಿ ಬರ್ತಾ ಇದೆ. ನಾವೆಲ್ಲರೂ ಆ ನಾದದವನ್ನ ಕೇಳೋಣ, ಕಲ್ಪನೆಯನ್ನು ಮಾಡೋಣ. ಆ ಸುಂದರವಾದಂತಹ ದೇವಾಲಯದ ಮುಂದೆ ನಾವೆಲ್ಲರೂ ನಿಂತಿದ್ದೇವೆ. ನಮ್ಮ ಶಕ್ತಿ ಅನುಸಾರ ದೇವರನ್ನು ಬೇಡ್ತಾ ಇದ್ದೇವೆ. ದೇವರು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾನೆ. ಹಾಗೆಯೇ ನಾವೆಲ್ಲರೂ ನಮಸ್ಕಾರ ಮಾಡಿ ಮತ್ತೆ ನಾವು ಯೋಗಾಸನದ ಸ್ಥಿತಿಯಲ್ಲಿ ಶವಾಸನದಲ್ಲಿ ಬಂದು ಮಲ್ಕೊಳ್ಳೋಣ. ನಮ್ಮ ಕಾಲಿನ ಬೆರಳುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹಿಂಬಡದ ಸ್ನಾಯುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮೊಣಕಾಲಿನ ಸ್ನಾಯುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಡದ ಸ್ನಾಯುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಬೆನ್ನು ಹುರಿಯ ಸ್ನಾಯುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಹೊಟ್ಟೆ ಕಿಬ್ಬೊಟ್ಟೆಯಲ್ಲಿರುವ ಸ್ನಾಯುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕೈ ಬೆರಳುಗಳನ್ನು ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಮುಂಗೈ ಸ್ನಾಯುಗಳನ್ನ ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಬಲಿಷ್ಠವಾದ ನಿಮ್ಮ ರಟ್ಟೆಯ ಸ್ನಾಯುಗಳನ್ನ ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಭುಜದ ಸ್ನಾಯುಗಳನ್ನ ಸಡಿಲಿಸೋಕ್ಕೆ ವಿಶ್ರಾಂತಿಯನ್ನು ಕೊಡಿ. ಕುತ್ತಿಗೆಯನ್ನು ಎಡಕ್ಕೆ ಬಲಕ್ಕೆ ತಿರುಗಿಸಿ. ನೀವು ಎಚ್ಚರಾಸ್ಥಿತಿಯಲ್ಲಿರಬೇಕು, ನಿದ್ರಾವಸ್ಥೆಯಲ್ಲ, ಎಚ್ಚರಾವಸ್ಥೆಯಲ್ಲಿರಬೇಕು. ಮನಸ್ಸು ಏಕೀಕೃತಗೊಳಿಸಬೇಕು. ನಿಮ್ಮ ಮನಸ್ಸು ಈ ಕಡೆ ಇರಬೇಕು. ನಾನು ಹೇಳುವುದ ಕಡೆ ಗಮನ ಇರಬೇಕು.
ಕುತ್ತಿಗೆಯಲ್ಲಿರುವ ಕಣ್ಣು, ಕಿವಿ, ಮೂಗು, ನಾಲಿಗೆ, ನೆತ್ತೆ, ಹಣೆ, ಹುಬ್ಬು, ತುಟಿ, ಪ್ರತಿಯೊಂದು ಸ್ನಾಯುಗಳ ಸಡಿಲ ಶವಕ್ಕೆ ವಿಶ್ರಾಂತಿಯನ್ನು ಕೊಡಿ. ನಿಮ್ಮ ಶರೀರದಲ್ಲಿರುವ ಮಣಿಪುರ, ಸ್ವಾಧಿಷ್ಠಾನ, ಮೂಲಾಧಾರ, ಹೃದಯ ಚಕ್ರ, ಅನಾಹತ ಚಕ್ರ, ಅಶುದ್ಧಿ ಚಕ್ರ, ಈಗ ನಿಮ್ಮ ದೇಹವು ಸಂಪೂರ್ಣವಾಗಿ ದೇಹವು ಸಂಪೂರ್ಣವಾಗಿದೆ. ನಿಮ್ಮ ದೇಹವು ಭೂಮಿಗೆ ತಲುಪಲಿ. ನೀವು ಇಡೀ ದಿನ ಅವಲಂಬಿಕೆಯನ್ನ ಆನಂದವಾಗಿದ್ದರು ಯೋಗ ಯೋಗದಿಂದ ಮುಖ್ಯ ಈ ಕೆಳಗೆಯನ್ನು ಚಾರ ಅದಕ್ಕೆ ಅಡಗಾಲ ಈಗ ಒಂದು ಚಪ್ಪಾಳೆ ಹಾಡು ಬಹಳ ಚೆನ್ನಾಗಿದೆ ಹಾಡು. ಅದನ್ನ ಮಾಡ್ಕೊಂಡು ಚಪ್ಪಾಳೆ ನಾನು ಹೇಳುದು ಅಂತ ಎಲ್ಲ ಹೇಳ್ತಿದ್ದಾರೆ. ಕೆಲವರು ಚಪ್ಪಾಳೆ ಚಪ್ಪಾಳೆ ಕಟ್ಟಿ ಚಪ್ಪಾಳೆ ಕಟ್ಟಿ
ನೀವು ಪ್ರತ್ಯೇಕ ನೀವು ಬಂದು ಏನ್ ಬೇಕಾದ್ರೂ ಅದು ಈ ಇದ್ರೊಳಗ ಬೇಕಾಗಿ ವಿಶೇಷವಾದಂತಹ ಒಂದು ಮುದ್ರೆಗಳಾದ ಮುದ್ರೆಗಳನ್ನು ಕೈ ನೋವು ಧ್ವನಿಗೆ ಎಲ್ಲ ಕೊಡುವಂತ ಚಿಕಿತ್ಸೆಗಳು ಈ ಕೈ ಒಳಗಾಗಲ್ಲ. ಅದು ವಿಶೇಷವಾದ ಒಂದು ವಿದ್ಯೆ ಸಪ್ರೇಟ್ ವಿದ್ಯೆ ಅಲ್ಲ. ಅದನ್ನು ಬಹಳ ಚೆನ್ನಾಗಿ ನಾವು ಏನು ಜನರಲ್ ಆಗಿ ಡೈಲಿ ಮಾರ್ನಿಂಗ್ ಮಂತ್ರಿ ನೋಡಿ ಹ್ಯಾಂಗಂದ್ರ ಒಂದೇದು ಮಧ್ಯಾಹ್ನ ಅರ್ಜಿಸೋದು ಈಗ ನೋಡಿ ಅವರು
ಈ ಮಕ್ಕಳ ಯಾಕಂದ್ರೆ ಅವರು ಗರ್ಭದ ದೋಷಗಳಿರ್ತಾವ ಮಾಡ್ಬೇಕು. ಯಾರೇ ಈ ಪಿತ್ತ ಕಪಾಳ ವಾಂತಿ ಎಲ್ಲ ಕೈ ಹೋಗ್ಬೇಕು. ಈ ಚದರ್ಕೈ ಚೆನ್ನಾಗಿ ಇದೆಲ್ಲ ಎಂದೂ ನಿಮಗ ಬಿಸಿ ಶುಭ ಇರಬಹುದು. ಇದನ್ನ ಮಾಡಿ ಶಂಕರ ಪೂಜೆ ಹೆಂಗ ನಿನ್ ಕೈ ತಗೋ ಕೈ ಎತ್ತಿ ಹಿಂಗ ಮಾಡಿಬಿಟ್ಟ ನಿಮ್ಗೆ ಯಾಕೆ ಕೊಡದೇ ಇದ್ದಾರೆ. ನಾನು ಬಿಸಿಲು ಶುಗರ್ ಬರೋಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಭಾಳ ಮುಂದೆ ಹಾರ್ಟ್ ಅಟ್ಯಾಕ್ ಯಾಕಂದ್ರೆ ಯಾರ್ಯಾರ ಕೇಳಿ ಚಳಿ ಇರ್ತದೆ. ಚಳಿ ಒಳಗ ಅವ್ರಿಂದ ಹೈ ಬಿ ಪಿ ಶುಗರ್ ಇರ್ತದೆ. ಅವ್ರು ಏನ್ ಮಾಡ್ತಾರ ವಾಕಿಂಗ್ ಹೋಗ್ತಾರ, ಸ್ವೆಟರ್ ಹಾಕೊಂಡಿರೋದು ಅದನ್ನ ಸರಿಗೆ ಕರ್ಕೊಂಡಿರ್ತಾರ. ಅವ್ರು ಏನ್ ಮಾಡ್ತಾರೆ ವಾಕಿಂಗ್ ಹೋಗ್ತಾರೆ. ವಾಕಿಂಗ್ ಹೋದ್ 1 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗ್ತಾರೆ. ಅಲ್ಲಿ ಬ್ಲಡ್ ಎಲ್ಲ ಗಟ್ಟಿ ಹೋಗ್ಬೇಕು. ಗಟ್ಟಿ ಹಂಗ ಆಗ್ಬೇಕಂದ್ರೆ ಉಸಿರಾಟದ ತೊಂದರೆಗೆ ನಾವು ಬಂದಾಗುತ್ತೆ. ಬ್ಲಡ್ ಗಟ್ಟಿ ಆಗ್ತದೆ ಏನಾಗ್ತದೆ ಮಾಡ್ಕೊಟ್ಟೆ ಅವ್ರಿಗೂ ಅವ್ನು ಹೋಗ್ತಾನಂತ ನಮ್ಮ ಶರೀರ ಮತ್ತೊಬ್ಬರಂತ ಅಂತ ಹೇಳಿ ನನಗೆ ಹಂಗ ಅವಾಗ ವಾಕಿಂಗ್ ಹೋಗ್ತಾನೆ. ಬ್ಲಡ್ ಗಟ್ಟಿ ಆಗ್ತದೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ. ಹಾರ್ಟ್ ಅಟ್ಯಾಕ್ ಏನು ಹಾರ್ಟ್ ಅಟ್ಯಾಕ್ ಏನು ಬ್ಲಡ್ ಬಂದ್ ಆಗುತ್ತೆ. ಬ್ಲಡ್ ಮೆದುಳಿಗೆ ಬಂದ್ ಆಗ್ತದಲ್ಲ ಬಿಡ್ತಾರೆ. ಅದೇ ಪಟಾಣ ಈ ತಿರ್ಕೋತಾರ ನೀರಲ್ಲಿ ಮಂಜು ಮಧ್ಯಾಹ್ನ ಅವ್ರು ಹೇಗೆ ನಿಲ್ಲಿಸ್ಬಿಡ್ಬೇಕು. ಅವ್ರ ಮುಂದೆ ಗಾಡಿ ಕಾರ್ ಅವ್ರು ಹೆಂಗಾಗಿತ್ತಂದ್ರ ಹುಡುಗಿ ತಗೊಂಡ್ಬರೋದು ಅವ್ರು ಹೇಳ್ಯಾರ. ಹುಡುಗಿ ತಗೊಂಡ್ಬರೋದು ಹೋಗ್ಯಾರ ಡ್ರೈವರ್ ತಗೊಂಡ್ ಭಾಳ ಏನ್ ಮಾಡ್ಕೊಂತಿದ್ರು. ಸಿಂಪ್ಟಮ್ಸ್ ಯಾವ್ದಾದ್ರು ಗೊತ್ತಿರ್ತಾರೆ. ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಗುರ್ತಾಗಬೇಕು. ಅಲ್ಲೇ ನಮ್ಗೆ ಕೆಲವೊಂದು ಗುರ್ತಾಗ್ತದೆ. ನಾವು ನಾವು ತಿಳ್ಕೊಂಡ್ರೆ ನಿಮ್ಗೆ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗ್ತದೆ. ನಮ್ಗೆ ಇಲ್ಲೆಷ್ಟು ಹೋಗ್ಬಿಟ್ಟಿದೆ. ಇಲ್ಲಿ ಉಳಿತೈತಲ್ಲ ಒಂದೊಂದು ಬ್ಲಾಕ್ ಹಾಕೋದು ಬ್ಲಡ್ ಸರ್ಕ್ಯುಲೇಟ್ ಬಂದಾಗ್ತಂದ್ರೆ ಆಟೋಮೆಟಿಕ್ ನಮ್ಗೆ ಪ್ರಾಣ ಹೋಗ್ತಂದ್ರೆ ಅದೇ ಅವನೇನು ಕಾರಣ ಗೊತ್ತೇ ನೀನು ಚೆನ್ನಾಗಿ ಶರೀರ ಇಟ್ಕೋಬೇಕು. ಪರೀಕ್ಷೆ ಮಾಡಿ ಬಹಳಷ್ಟು ಪೊಲೀಸರು ಹೋಗಿ ತೋರಿಸ್ತಾರೆ. ಅವ್ರು ಹೆಂಗ್ ಮಾಡ್ತಾರ ನೆಗ್ಲೆಕ್ಟ್ ಮಾಡ್ತಾರೆ. ಅವ್ರು ಏನ್ ಮಾಡಿದ್ರು ಒಂದ್ಸಲ ಅವ್ರಿಗೆ ಡಾಕ್ಟರ್ ಹೇಳಿದ್ರೆ ಒಂದು ವಾಕಿಂಗ್ ಮಾಡಿದ್ರೆ ಚಳಿಯಾಗ ಹೋಗ್ಬಿಟ್ರೆ ನಾವು ಹೋದ್ರೆ ಇಲ್ಲ ನನಗ ಅಷ್ಟು ಆಯ್ತ. ಆದ್ರೆ ನಾವು ಮತ್ತೆ ಹೋದ್ರೆ ನಾವು ಸಾಯ್ತಿದ್ದೆ. ಆದ್ರೆ ನಾನು ಮಾಡಿಲ್ಲ. ಚಳಿ ಯಾರು ಶೇಖ ಮಾಡ್ಕೊಂಡು ತಲೆ ಬಂದು ಈಗ ಶರೀರ ಚೆನ್ನಾಗಿ ನಮ್ಮದಿರ್ಬೇಕು. ಅವರು ನೋಡಿ ಸ್ಪೋರ್ಟ್ಸ್ ಮ್ಯಾನ್ ಗಳು ಯಾವಾಗ ಶೇಖ ಹಾಕಿರ್ತಾರ ಇಲ್ಲಿ ಬಿಸಿ ಇರ್ಬೇಕು. ಅದಕ್ಕೆ ಅವ್ರನ್ನ ಮಾಡ್ತಾರೆ. ನಾವು ಅದಕ್ಕೆ ಪೊಲೀಸರು ನೀವು ಮಾಡಿದ್ರು ಚಳಿಯಾಗ ಹೋಗ್ಬಾರ್ದು. ಚಳಿಯಾಗ ಹೋಗ್ಯಾರು ಬ್ಲಡ್ ಡೆವಲಪ್ ಆಗೈತಿ ಆಜ್ಞಾ ಮಾಡಿರ್ತಾರೆ. ಏನ್ ಮಾಡಾಕ್ತಾರ ಈ ಲಿಪ್ಸ್ ಯಾಕಿರ್ತಾರ ಬಾಜು ಪಡಿಗೆಲ್ಸಿರ್ತಾರೆ. ಬಾಜು ತೆಗೆದವರು ಸರ್ 3-4 ಇವ್ರು ಲಿಪ್ಸ್ ಯಾಕಿರ್ತಾರು ಬಾಯಾಗ ಹೋಗ್ಬಾರ್ದು. ಬಾಜು ಏನ್ ಸರಿ ಬೇರೆ ಆಜ್ಞಾ ಮಾಡಾಕಿರ್ಲ ಅವ್ರು ಗೊತ್ತೇ ಇಲ್ಲ.
ಗುರು ಬಂದ ಮಾಡಿ ಒಂದು ಏನು ನಿಂತಿಲ್ಲ ಅಲ್ಲೇ ಮಾಡಬೇಕು ಪಾಸಿಟಿವ್ ಗುರು ಬಂದ ಏ ಬರೀ ಈಗ ನಾವು ಏನೇ ಸಿದ್ಧಾಂತದಾಗ ಅದ್ರ ಬಗ್ಗೆ ನಾವು ಅರಿವಿರ್ಬೇಕು. ನೀವು ಮಾಡಿ ಯೋಗಾಸನ ಮಾಡಿದ್ರೆ ನಿಮ್ಗೆ ಏನ್ ಬರೋಲ್ಲ. ಡೈಲಿ ಚೆನ್ನಾಗಿ ನೀವು ಪೂರ್ತಿ ಚೆನ್ನಾಗಿರ್ಬೇಕು, ಚಾಳಿಸ ಒಂದು ತಿಳ್ಕೋಬೇಕು, ಆಹಾರಗಳು ಬೇಕೇ ನೀವು ತಿನ್ನುವಂತ ಆಹಾರದಲ್ಲಿ ಏನೇನು ಯೋಚಿಸ್ತಿ ಇಲ್ಲ. ಬೇಕಾದನ್ನು ಎಲ್ಲದರಲ್ಲೂ ಮೋಸ ಅದಾವ. ಬಹಳಷ್ಟು ನೀವು ಮನೆಯೊಳಗನ್ನ ಬೆಳೆದನ್ನ ಎಷ್ಟು ಸಾಧ್ಯ ಸ್ವಲ್ಪ ತಿನ್ರಿ, ಅವರ ಸೋಲನ್ನು ತಿನ್ರಿ, ಹಾಲನ್ನು ದೋಷಿಸಲ್ಲ, ಬೆರಿ ಕೊಟ್ಟರಂದ್ರೆ ಅದನ್ನು ದೋಷದ, ನೀವು ಬಾಳೆಹಣ್ಣು ತಿಂದ್ರೆ ಅವರು ಎಪ್ಪಲ್ ತಿಂದ್ರೆ ಅವರು ಏನ್ ಮನೆಯೊಳಗೆ ಬೆಳಿತೀರಿ ಅದನ್ನ ಬೆಳಿತಿಲ್ಲ. ನಾವು ಚೆನ್ನಾಗಿ ಇರಬೇಕು, ಆರೋಗ್ಯವಾಗಿ ಇರಬೇಕು. ನಮ್ಮ ಜೀವನ ಹೆಂಗಿರ್ಬೇಕು ಅಂತಂದ್ರೆ ಕೊನೆಯ ಗಳಿಗೆಯಲ್ಲಿ ಮನೆಯಾಗ ನಮ್ಮ ಸಾವು ಕೊನೆಯ ಗಳಿಗೆ ಹಂಗ ನಮ್ಮ ದೇವರು ಇರಬೇಕು. ಯೋಗ ಮಾಡಿದ್ರೆ ಏನು ಯಾವ ಏನ್ ಮಾಡ್ತಾ ಇದ್ದಾರೆ ಒಂದ್ ದಿವಸ ನೋಡೋಲ್ಲ, ಒಬ್ಬರು ಯಾರ ಗುಂಪು ಯಾರ ಮಕ್ಕಳು ಒಳ್ಳೆ ಸಂಸ್ಕಾರ ಇಲ್ಲಿ ನೀವು ಮಾಡಿರೋದನ್ನು ಯಾವ ಬಹಳಷ್ಟು ಮಂದಿ ಎಲ್ಲರೂ ಮೊಬೈಲ್ ಎಲ್ಲಾ ಕಾಲೇಜ್ ಹೋಗೋದ್ರಿಂದ ಪಾರ್ಟಿ ಕೊಟ್ಟು ಸರಿ ಕೊಟ್ಟು ಹೇಳಿ ಟಿವಿ ಹೋಗ್ಬೇಡ. ಏನ ಯಾರು 25 ವಯಸ್ಸಕ ಲವ್ ಪ್ರೀತಿ ಗರ್ಭ ಏನು ಹುರಿಯಾಟ ಏನು ಮಾಡಬೇಕು. 25 ವರ್ಷಕ್ಕೆ ಏನ್ ಮಾಡ್ಬೇಕು, ಯಾರು ಓದಿರ್ಬೇಕು, ಓದ್ಬೇಕು, ಜ್ಞಾನ ಪಡ್ಕೋಬೇಕು. ಇಂಥ ತಿಳ್ಕೊಂಡಿಗೆ ಇನ್ನ ಶುರುವಾಗಲ್ಲ. ಮುಂಚೆ ನೋಡಿದ್ರೆ ಟಿವಿ ಒಳಗೆ ಅವ ಅವ್ರು ಬಂದ್ರು ಇವ್ರು ಬಂದ್ರು ಅವ್ರನ್ನ ಇವ್ರು ನಡೆದ್ರು ಇವ್ರು ಬಂದ್ರು ಇದೆ ಇದನ್ನ ಇಂಥ ಪರಿಸ್ಥಿತಿ ಬರುವಾಗ ಯೋಗ ನೀವು ಬಂದ್ರೆ ಅಂದ್ರೆ ನೀವು ಯಾವ್ದು ಬೇಡ ಚೆನ್ನಾಗಿರ್ಬೇಕಂತ ಹೇಳ್ತಾರೆ. ಯೋಗ ಧ್ಯಾನ ಮಾಡಬೇಕು, ಹೇಗೆ ಮಾಡಬೇಕು ಹಾಗೆ ಈಗ ಅಲ್ಲೋಗಿ ತಗೊಳ್ಳಿ, ಕೆಳಗಡೆ ತಗೊಳ್ಳಿ, ಹೊರಗಡೆ ಬೇಡ ಪೂರ್ಣವಾಗಿ ಕುಂಭಕಂದ್ರೆ ಹಾಗೆ ಆಮೇಲೆ ರೇಷಕ ಹೊರಗಡೆ ಬಿಡುವುದು. ಕಾರಣ ರೇಷಕ ಬಾಹ್ಯ ಕುಂಭಕಂದ್ರೆ ವಸ್ತ್ರಗಳನ್ನ ಖಾಲಿ ಬಿಟ್ಟು ಹೇಳ್ಬೇಕು. ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡು ಮುಚ್ಚಿದ್ರೆ ಮನಸ್ಸಾಗ ಯಾರು